ಸೊ ಈ ಕ್ಲಾಸಲ್ಲಿ ನಾನು ಡೇಟಾ ಸ್ಟ್ರಕ್ಚರ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕನ್ವರ್ಷನ್ಸ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಕನ್ವರ್ಷನ್ಸ್ ಒಂದು ಪ್ರಾಬ್ಲಮ್ ನ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಡೇಟಾ ಸ್ಟ್ರಕ್ಚರ್ ಅಲ್ಲಿ ನೀವು ತುಂಬಾ ಟೈಪ್ಸ್ ಅನ್ನ ಕಲಿತೀರಿ. ಪ್ರಿಮಿಟಿವ್, ನಾನ್ ಪ್ರಿಮಿಟಿವ್ ಅಂತ ಕಲಿತೀರಿ. ಸೊ ನಾನ್ ಪ್ರಿಮಿಟಿವ್ ಅಲ್ಲಿ ಅಗೇನ್ ಲೀನಿಯರ್, ನಾನ್ ಲೀನಿಯರ್ ಅಂತ ಕಲಿತೀರಿ. ಸೊ ಲೀನಿಯರ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಸ್ಟ್ರಕ್ಚರ್ ಯಾವುದು ಅಂತ ಕೇಳಿದ್ರೆ ಸ್ಟ್ಯಾಕ್. ಸೊ ಕ್ಯೂ ಲಿಂಕ್ಡ್ ಲಿಸ್ಟ್ ಕೂಡ ಇದೆ, ಬಟ್ ನಾನು ಸ್ಟ್ಯಾಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ ಗಳ ಅಪ್ಲಿಕೇಶನ್ ಅಲ್ಲಿ ಈ ಕನ್ವರ್ಷನ್ ಕೂಡ ಒಂದು, ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಕನ್ವರ್ಷನ್ ಕೂಡ ಒಂದು. ಸೊ ಸ್ಟ್ಯಾಕ್ ಅನ್ನ ಯೂಸ್ ಮಾಡಿ ಕೊಟ್ಟಿರೋ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಅನ್ನ ಪೋಸ್ಟ್ ಫಿಕ್ಸ್ ಗೆ ಯಾವ ರೀತಿ ಕನ್ವರ್ಷನ್ ಮಾಡಬಹುದು, ಸೊ ಅದನ್ನ ನಿಮ್ಗೆ ಒಂದು ಕಾಂಪ್ಲೆಕ್ಸ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದನ್ನ ನೀವು ಸಾಲ್ವ್ ಮಾಡೋದಕ್ಕೆ ಬಂದಿದ್ದೆ ಆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಅನ್ನ ಕೊಟ್ಟರು ಈಸಿಲಿ ಸಾಲ್ವ್ ಮಾಡಬಹುದು. ಸೊ ನಾನ್ ತಗೊಳ್ತಿರೋ ಎಕ್ಸಾಂಪಲ್ ಅಷ್ಟು ದೊಡ್ಡ ಎಕ್ಸಾಂಪಲ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಸಿಗೋದಿಲ್ಲ, ಅದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ದೊಡ್ಡದಾಗಿದ್ರೆ. ಬಟ್ ಈ ಪ್ರಾಬ್ಲಮ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನ ಈಸಿಲಿ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಈ ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀನಿ. ಸೊ ನಾವು 7 ಮಿನಿಟ್ಸ್ ಕ್ಲಾಸಸ್ ಆಪ್ ಅಲ್ಲಿ ಕ್ರೈಸ್ ಕಂಪ್ಯೂಟರ್ ಟೀಚರ್ ರಿಲೇಟೆಡ್ ಕಂಪ್ಲೀಟ್ ಕೋರ್ಸ್ ಅನ್ನ ಆಲ್ರೆಡಿ ಲಾಂಚ್ ಮಾಡಿದೀವಿ. ಕ್ಲಾಸಸ್ ನಡೀತಾ ಇದೆ, PDF ನೋಟ್ಸ್ ಕೂಡ ಅವೈಲೇಬಲ್ ಇದೆ. ಓಕೆ, ಸೊ ಮುಂದೆ ಟೆಸ್ಟ್ ಸೀರೀಸ್, ಪ್ರಾಕ್ಟೀಸ್ ಟೆಸ್ಟ್ಗಳು, ಮಾಕ್ ಟೆಸ್ಟ್ಗಳು ಅವೆಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ಲೈಕ್ ಮಾಡ್ತಾ ಇದ್ದೀರಿ, ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕೋರ್ಸ್ಗೆ ಎನ್ರೋಲ್ ಆಗಬಹುದು. ಕೆಲವರು ಕೋರ್ಸ್ಗೆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ, ಕೋರ್ಸ್ಗೆ ಇನ್ನೂ ಎನ್ರೋಲ್ಮೆಂಟ್ ಮಾಡ್ಕೊಂಡಿಲ್ಲ, ಅವ್ರಿಗೆ ಕನ್ಫ್ಯೂಸ್ ಆಗಿದೆ ಅದು. ಸೊ ಅಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಕೋರ್ಸ್ ಥಂಬ್ನೇಲ್ ತೋರಿಸುತ್ತೆ. ಬೈ ನೌ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಕೋರ್ಸ್ ಅನ್ನ ಲಾಂಚ್ ಮಾಡಿದ್ದೇವೆ. ಸೊ ನಿಮಗೆ ಮೇನ್ಲಿ ಡೆಪ್ತ್ ಆಗಿ 3 ಸಬ್ಜೆಕ್ಟ್ ಅನ್ನ ಕಲಿಸಬೇಕು: ಡೇಟಾ ಸ್ಟ್ರಕ್ಚರ್, ಸಿ ಪ್ರೋಗ್ರಾಮ್, ಆಪರೇಟಿಂಗ್ ಸಿಸ್ಟಮ್. ಇದಷ್ಟೇ ಅಲ್ಲದೆ ನಿಮ್ಮ ಸಿಲೆಬಸ್ ಅನ್ನ ನೀವು ನೋಡಿದ್ದಾದ್ರೆ ಕ್ರೈಸ್ ಕಂಪ್ಯೂಟರ್ ಟೀಚರ್ ಹೇಳ್ತಾ ಇದ್ದೇನೆ, ಅಲ್ಲಿ ಜಾವಾ ಪ್ರೋಗ್ರಾಮಿಂಗ್ ಸ್ವಲ್ಪ ಇದೆ, ಬೇಸಿಕ್ಸ್, ಸಿ ಪ್ಲಸ್ ಪ್ಲಸ್ ಸ್ವಲ್ಪ ಇದೆ, DBMS ಸ್ವಲ್ಪ ಇದೆ, ನೆಟ್ವರ್ಕಿಂಗ್ ಸ್ವಲ್ಪ ಇದೆ, ಯುನಿಕ್ಸ್ ಪ್ರೋಗ್ರಾಮಿಂಗ್ ಸ್ವಲ್ಪ ಇದೆ. ಸೊ ಈ ರೀತಿ ಉಳಿದೆಲ್ಲ ಸಬ್ಜೆಕ್ಟ್ಗಳು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವುಗಳನ್ನೆಲ್ಲವೂ ಕೂಡ ಕಂಪ್ಲೀಟ್ ಕವರ್ ಮಾಡಬೇಕಾಗುತ್ತೆ. ಹಾಗಾಗಿ ಸೊ ಪ್ರೈಸ್, ಡೋಂಟ್ ವರಿ ಅಬೌಟ್ ದ ಪ್ರೈಸ್, ಇಟ್ ಈಸ್ ಆಕ್ಚುಲಿ ಲೆಸ್ ಪ್ರೈಸ್ ಓನ್ಲಿ. ಆದಷ್ಟು ಬೇಗ ಕೋರ್ಸ್ ಅನ್ನ ಪರ್ಚೇಸ್ ಮಾಡಿ. ಆಗಸ್ಟ್ 1ನೇ ತಾರೀಕಿಂದ ಮೋಸ್ಟ್ಲಿ ಪ್ರೈಸ್ ಚೇಂಜ್ ಆಗುತ್ತೆ. ಎನಿ ಸೊ ನೀವು ಕೋರ್ಸ್ ಪರ್ಚೇಸ್ ಮಾಡದೇ ಇದ್ರು ಕೂಡ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ ಕನ್ವರ್ಷನ್ ಯಾವ ರೀತಿ ಮಾಡಬೇಕು ಅಂತ ಹೇಳೋದಕ್ಕೆ. ಎನಿ ಸೊ ಬಿಫೋರ್ ಡೈರೆಕ್ಟ್ಲಿ ಗೆಟಿಂಗ್ ಇನ್ ಟು ವಾಟ್ ಈಸ್ ಕನ್ವರ್ಷನ್, ಹೌ ಟು ಕನ್ವರ್ಟ್ ಫ್ರಮ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್, ಯು ಆಲ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಎಕ್ಸ್ಪ್ರೆಷನ್. ಸ್ವಲ್ಪ ವಿಡಿಯೋ ಲೆಂತ್ ಆದ್ರೂ ಆಗ್ಬಹುದು, 20-25 ಮಿನಿಟ್ಸ್ ಆಗ್ಬಹುದು. ಕಂಪ್ಲೀಟ್ ಆಗಿ ವಿಡಿಯೋನ ಕವರ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ, ಕನ್ವರ್ಷನ್ ಅನ್ನು ಈಸಿಯಾಗಿ ಅರ್ಥ ಮಾಡಿಸ್ತೇನೆ. So expression is nothing but it is a combination of operands. Okay, combinations ಅಂತ ಬರ್ದಿದ್ದೀನಿ, ಇದು ಪರವಾಗಿಲ್ಲ. Operands and operators. ಸೊ ನಾನು ಮೇನ್ಲಿ ಬೈನರಿ ಆಪರೇಟರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯೂನರಿ ಆಪರೇಟರ್ ಕೂಡ ಇದೆ, ಅಲ್ಲಿ ಒಂದೇ ಆಪರೆಂಡ್ ಬರುತ್ತೆ. ನಾನು ಬೈನರಿ ಆಪರೇಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲೆಟ್ಸ್ ಸೇ A ಪ್ಲಸ್ B ಅಂತ ಒಂದು ಬರ್ದಿನ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ A ಆಪರೆಂಡ್ ಆಗುತ್ತೆ, A is a operand, B is another operand. So there are 2 operands. So in between these 2 operands there is something called operator. ಸೊ ಯಾವ ಆಪರೇಟರ್ 2 ಆಪರೆಂಡ್ ಗಳ ನಡುವೆ ಅಥವಾ 2 ಆಪರೆಂಡ್ ಜೊತೆ ವರ್ಕ್ ಮಾಡುತ್ತೋ ಅದಕ್ಕೆ ಬೈನರಿ ಆಪರೇಟರ್ ಅಂತ ಕರಿತೀವಿ. ಸೊ ಇಲ್ಲಿ ತಗೊಂಡಿರೋದು ದಿಸ್ ಈಸ್ ಕಾಲ್ಡ್ ಬೈನರಿ ಆಪರೇಟರ್ ಅಥವಾ ಬೈನರಿ ಅರಿಥಮೆಟಿಕ್ ಎಡಿಷನ್ ಅಂತ ಕರಿಬಹುದು. ಬೈನರಿ ಅರಿಥಮೆಟಿಕ್ ಎಡಿಷನ್. ಸೊ ಇದು ಒಂದು ಸಿಂಪಲ್ ಎಕ್ಸಾಂಪಲ್. ಅದೇ ರೀತಿ ಈ ರೀತಿ ಕೂಡ ಇರಬಹುದು, A ಸ್ಟಾರ್ B ಮೈನಸ್ C ಪ್ಲಸ್ D, ಈ ರೀತಿ ಕೂಡ ಇರಬಹುದು. ಸೊ ಇದಕ್ಕೂ ಕೂಡ ಏನಂತ ಕರಿತೀವಿ, ದಿಸ್ ಈಸ್ ಆಲ್ಸೋ ಆನ್ ಎಕ್ಸ್ಪ್ರೆಷನ್. ಇದು ಕೂಡ ಒಂದು ಎಕ್ಸ್ಪ್ರೆಷನ್ ಆಗುತ್ತೆ. ಸೊ ನಾನ್ ಮಾತಾಡ್ತಿರೋದು ಯಾವ್ದ್ರ ಬಗ್ಗೆ ಅಂತ ಕೇಳಿದ್ರೆ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಅನ್ನ ಪೋಸ್ಟ್ ಫಿಕ್ಸ್ ಗೆ ಯಾವ ರೀತಿ ಮಾಡೋದು. ಹಾಗಾಗಿ ಇನ್ಫಿಕ್ಸ್ ಅಂದ್ರೆ ಏನು ಅಂತ ಒಂದ್ ಸ್ವಲ್ಪ ನೋಡ್ಬೇಕಾಗುತ್ತೆ. ಇಲ್ಲಿ ನೋಡಿ, ಆಲ್ರೆಡಿ ತಗೊಂಡಿರೋ ಎಕ್ಸಾಂಪಲ್ ಅಲ್ಲಿ A ಪ್ಲಸ್ B. ಸೊ ಇಲ್ಲಿ ಪ್ಲಸ್ ಆಪರೇಟರ್ ಇದೆ ಇನ್ ಬಿಟ್ವೀನ್ 2 ಆಪರೆಂಡ್ಸ್. ಇನ್ ಬಿಟ್ವೀನ್ ಬಂದ್ರೆ ಅದು ಇನ್ಫಿಕ್ಸ್. ಓಕೆ, ನನ್ನ ಮೇನ್ ಕಾನ್ಸೆಪ್ಟ್ ಕನ್ವರ್ಷನ್ ಇದೆ, ಶಾರ್ಟ್ ಅಲ್ಲಿ ಹೇಳಿ ಮುಗಿಸ್ತೇನೆ ನಾನು.
ಒಂದು ವೇಳೆ ಈ ರೀತಿ ಇದೆ ಅಂತ ಇಟ್ಕೊಳ್ಳಿ, ಎ ಬಿ ಪ್ಲಸ್ ಈ ರೀತಿ ಇದ್ರೆ ಆಪರೆಂಡ್ ಮೊದಲಿದೆ ಆಮೇಲೆ ಆಪರೇಟರ್ ಬಂದಿದೆ, ಇದು ಪೋಸ್ಟ್ ಫಿಕ್ಸ್. ಪೋಸ್ಟ್ ಅಂದ್ರೆ ಆಮೇಲೆ, ಇನ್ ಅಂದ್ರೆ ಬಿಟ್ವೀನ್, ಪ್ರಿ ಅಂದ್ರೆ ಮೊದಲು. ಪ್ಲಸ್ ಎ ಬಿ ಅಂತ ಒಂದು ಎಕ್ಸ್ಪ್ರೆಷನ್ ಇದೆ ಅಂತ ಇಟ್ಕೊಳ್ಳಿ, ಮೊದಲು ಆಪರೇಟರ್ ಇದೆ ಆಮೇಲೆ ಆಪರೆಂಡ್ ಇದೆ, ಇದಕ್ಕೆ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ಸೊ ನಾವು ಇನ್ಫಿಕ್ಸ್ ಇಂದ ಪ್ರಿಫಿಕ್ಸ್ ಮಾಡಬಹುದು, ಇನ್ಫಿಕ್ಸ್ ಇಂದ ಪೋಸ್ಟ್ ಫಿಕ್ಸ್ ಮಾಡಬಹುದು. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಇನ್ಫಿಕ್ಸ್ ಇಂದ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇದನ್ನ ಕನ್ವರ್ಟ್ ಮಾಡೋದಕ್ಕೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗೊತ್ತಿರಬೇಕು, ದಟ್ ಈಸ್ ಕಾಲ್ಡ್ ಪ್ರಿಸಿಡೆನ್ಸ್. ಪ್ರಿಸಿಡೆನ್ಸ್ ಅಂಡ್ ಅಸೋಸಿಯೇಟಿವಿಟಿ ಇದು ಬೇಕಾಗುತ್ತೆ. ಪ್ರಿಸಿಡೆನ್ಸ್ ಅಂಡ್ ಅಸೋಸಿಯೇಟಿವಿಟಿ. ಸೊ ಸದ್ಯಕ್ಕೆ ಕನ್ವರ್ಷನ್ಗೆ ನಮ್ಗೆ ಅಸೋಸಿಯೇಟಿವ್ ಅಷ್ಟೊಂದು ಯೂಸ್ ಆಗೋದಿಲ್ಲ. ಈ ವ್ಯಾಲ್ಯೂಯೇಷನ್ ಟೈಮ್ ಅಲ್ಲಿ ಅಸೋಸಿಯೇಟಿವಿಟಿ ಬೇಕಾಗುತ್ತೆ, ಬಟ್ ಪ್ರಿಸಿಡೆನ್ಸ್ ಅಂತೂ ಬೇಕೇ ಆಗುತ್ತೆ. ಹಾಗಾಗಿ ಸ್ವಲ್ಪ ಪ್ರಿಸಿಡೆನ್ಸ್ ಬಗ್ಗೆ ನೋಡ್ಕೊಂಡು ಕನ್ವರ್ಷನ್ ಅನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಹೈಯೆಸ್ಟ್ ಪ್ರಿಸಿಡೆನ್ಸ್ ಯಾವ್ದಕ್ಕಿದೆ ಅಂತ ಕೇಳಿದ್ರೆ ಪ್ಯಾರೆಂಥೆಸಿಸ್ ಇದೆ. ಫಾರ್ ಎಕ್ಸಾಂಪಲ್ 2 + 3 * 4 ಅಂತ ಬರೆದ್ರೆ ಇದ್ರ ಇವ್ಯಾಲ್ಯೂಯೇಷನ್ ಆನ್ಸರ್ ಏನ್ ಬರುತ್ತೆ ಅಂತ ನಿಮ್ಗೆ ಕೇಳಿದ್ರೆ 2 + 3 ಮೊದಲಿಗೆ ನಾವು ಮಾಡೋದಿಲ್ಲ. ಮ್ಯಾಥಮೆಟಿಕಲಿ ರೂಲ್ ಪ್ರಕಾರ ಏನ್ ಮಾಡ್ತೀವಿ, 3 × 4 ಮಾಡ್ತೀವಿ. ಸೊ ಇದು 12 ಆಗುತ್ತೆ. ಸೊ 2 + 12 ಮಾಡ್ತೀವಿ, ಆನ್ಸರ್ ಏನ್ ಬರುತ್ತೆ, 14 ಬರುತ್ತೆ. ಸೊ ಒಂದು ವೇಳೆ ಈ ಕ್ವೆಶನ್ ಈ ರೀತಿ ಇದ್ರೆ 2 + 3 ಇನ್ ದ ಬ್ರಾಕೆಟ್ ಓಕೆ *4 ಈ ರೀತಿ ಇದ್ರೆ ಮೊದಲು ಇದನ್ನ ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ದಟ್ ಈಸ್ 2 + 3 ಯು ವಿಲ್ ಗೆಟ್ 5 × 4 ಯು ವಿಲ್ ಗೆಟ್ 20. ಸೊ ಈ ರೀತಿ ಬರುತ್ತೆ. ಈ ಎರಡು ಎಕ್ಸ್ಪ್ರೆಷನ್ ಗಳ ಇವ್ಯಾಲ್ಯೂಯೇಷನ್ ಆನ್ಸರ್ ಬೇರೆ ಬೇರೆ ಬರುತ್ತೆ. ಸೊ ಇಲ್ಲಿ ಬ್ರಾಕೆಟ್ ಹಾಕಿದ್ರೆ ಒಂದು ಆನ್ಸರ್ ಬರುತ್ತೆ, ಬ್ರಾಕೆಟ್ ಇರ್ಲಿಲ್ಲ ಅಂದ್ರೆ ಇನ್ನೊಂದು ಆನ್ಸರ್ ಬರುತ್ತೆ. ಸೊ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಕೇಳಿದ್ರೆ, ಬ್ರಾಕೆಟ್ಗೆ ನಾವು ಮೊದಲನೇ ಆದ್ಯತೆ ಕೊಡಬೇಕು. ವಿ ಹ್ಯಾವ್ ಟು ಗಿವ್ ಪ್ರಿಯಾರಿಟಿ ಟು ದ ಬ್ರಾಕೆಟ್ ಫಸ್ಟ್, ದೆನ್ ರಿಮೈನಿಂಗ್ ಆಪರೇಟರ್ಸ್. ಒಂದು ವೇಳೆ ಬ್ರಾಕೆಟ್ ಇರ್ಲಿಲ್ಲ ಅಂತಂದ್ರೆ ಬೇಸ್ಡ್ ಆನ್ ದ ಆಪರೇಟರ್ ವಿ ವಿಲ್ ಮೂವ್, ಲೈಕ್ 2 + 3 * 4. ಈಗ ಬ್ರಾಕೆಟ್ ಇಲ್ಲ, ಇವಾಗ ಏನ್ ಮಾಡ್ತೀವಿ, ಮೊದಲು ಈ ಮಲ್ಟಿಪ್ಲಿಕೇಶನ್ ಆಪರೇಟರ್ಗೆ ವ್ಯಾಲ್ಯೂ ಪ್ರಿಯಾರಿಟಿ ಕೊಡ್ತೀವಿ, ಆಮೇಲೆ ಎಡಿಷನ್ ಆಪರೇಟರ್ಗೆ ಪ್ರಿಯಾರಿಟಿ ಕೊಡ್ತೀವಿ. ಈ ರೀತಿ ಪ್ರೋಗ್ರಾಮ್ ಅಲ್ಲೂ ಕೂಡ ಯಾವ ಆಪರೇಟರ್ಗೆ ಹೈಯೆಸ್ಟ್ ಪ್ರಿಯಾರಿಟಿ ಕೊಡಬೇಕು, ಯಾವುದಕ್ಕೆ ಆಮೇಲೆ ಪ್ರಿಯಾರಿಟಿ ಕೊಡಬೇಕು, ಈ ರೀತಿ ರೂಲ್ ಅಲ್ಲಿ ಹೈಯೆಸ್ಟ್ ಪ್ರಿಯಾರಿಟಿ ಯಾವುದಕ್ಕೆ ಇದೆ ಅಂತ ಕೇಳಿದ್ರೆ ಪ್ಯಾರೆಂಥೆಸಿಸ್. ಪ್ಯಾರೆಂಥೆಸಿಸ್ ಐ ಆಮ್ ಸೇಯಿಂಗ್ ಪ್ಯಾರೆಂಥೆಸಿಸ್. ಓಕೆ, ದೆನ್ ಇದರ ನಂತರ ಹೈಯೆಸ್ಟ್ ಪ್ರಿಯಾರಿಟಿ ಯಾವುದಕ್ಕೆ ಇದೆ ಅಂತ ಕೇಳಿದ್ರೆ ಎಕ್ಸ್ಪೋನೆಂಟ್. ಇದಕ್ಕೆ ನಾವು ಪವರ್ ಕೂಡ ಕರಿತೀವಿ, ಪವರ್ ಆಪರೇಟರ್, ಎಕ್ಸ್ಪೋನೆನ್ಸಿಯೇಷನ್ ಕೂಡ ಕರಿತೀವಿ. ಸೊ ಇದನ್ನ ಬಿಟ್ರೆ ಸ್ಟಾರ್, ಡಿವಿಷನ್, ಮಾಡ್ಯುಲಸ್ ಈ ಮೂರು ಆಪರೇಟರ್ಗಳ ಪ್ರಿಯಾರಿಟಿ ಸೇಮ್ ಇದೆ, ಸೇಮ್ ಪ್ರಿಯಾರಿಟಿ. ಬಟ್ ಕಂಪೇರ್ ಟು ಪ್ಯಾರೆಂಥೆಸಿಸ್ ಅಂಡ್ ಎಕ್ಸ್ಪೋನೆಂಟ್ ಲೆಸ್ ಪ್ರಿಯಾರಿಟಿ, ಆಲ್ ಆರ್ ಸೇಮ್ ಪ್ರಿಯಾರಿಟಿ. ಓಕೆ, ದೆನ್ ಪ್ಲಸ್, ಮೈನಸ್. ಈ ಮೋಸ್ಟ್ಲಿ ಇವಾಗ ಏನ್ ಬರ್ದಿದ್ದೀನೋ ಈ ಇಷ್ಟೇ ಆಪರೇಟರ್ಗಳ ಮೇಲೆ ನಿಮಗೆ ಕ್ವಶನ್ ಬರುತ್ತೆ. ರಿಲೇಷನಲ್ ಆಪರೇಟರ್ಗಳು, ಅಸೈನ್ಮೆಂಟ್ ಆಪರೇಟರ್ಗಳೆಲ್ಲ ನಿಮಗೆ ಎಕ್ಸ್ಪ್ರೆಷನ್ ಅಲ್ಲಿ ಕೊಟ್ಟಿರೋದಿಲ್ಲ. ಏನೇ ಸೊ ಈಗ ಅಸೋಸಿಯೇಟಿವಿಟಿ ಒಂದನ್ನ ನೋಡ್ಬೇಕು. ಸೊ ಸ್ಟಾರ್, ಓಕೆ, ಸ್ಟಾರ್, ಡಿವಿಷನ್ ಅಂಡ್ ಮಾಡ್ಯುಲಸ್ ಇದರ ಅಸೋಸಿಯೇಟಿವ್ ಲೆಫ್ಟ್ ಟು ರೈಟ್. ಪ್ಲಸ್ ಅಂಡ್ ಮೈನಸ್ ಅಸೋಸಿಯೇಟಿವಿಟಿ ಏನಿದೆ ಅಂದ್ರೆ ಲೆಫ್ಟ್ ಟು ರೈಟ್. ಅಸೋಸಿಯೇಟಿವಿಟಿ ಅಂದ್ರೆ ಯಾವ ಕಡೆಯಿಂದ ಈ ವ್ಯಾಲ್ಯೂಯೇಷನ್ ಅನ್ನ ಮಾಡ್ಬೇಕು ಅಂತ. ಈ ಕಡೆಯಿಂದ ಲೆಫ್ಟ್, ರೈಟ್ ದಿಂದ ಲೆಫ್ಟ್ ಗೆ ಹೋಗ್ಬೇಕಾ, ಲೆಫ್ಟ್ ದಿಂದ ರೈಟ್ ಗೆ ಹೋಗ್ಬೇಕಾ ಅನ್ನೋದು ಹೇಳೋದಕ್ಕೆ ನಾವು ಅಸೋಸಿಯೇಟಿವಿಟಿ ಅಂತ ಕರಿತೀವಿ. ಈಗ ಎಕ್ಸ್ಪೋನೆಂಟ್ ಯಾವ ರೀತಿ ಆಗುತ್ತೆ ಅಂದ್ರೆ ಇದು ರೈಟ್ ಟು ಲೆಫ್ಟ್, ಇದನ್ನ ರೈಟ್ ಟು ಲೆಫ್ಟ್ ಮಾಡ್ಬೇಕು. ನೋಡಿ ಒಂದು ಎಕ್ಸಾಂಪಲ್ ಬರೀತೀನಿ ಶಾರ್ಟ್ ಅಲ್ಲಿ. 2 exponent 3. ಸೊ ಇದನ್ನ ಈ ಕಡೆಯಿಂದ ಮಾಡ್ಬೇಕು, ಅದರ ಅರ್ಥ ಮೊದಲು 3 ಬರಿಬೇಕು, ಈ ಕಡೆ 2 ಬರಿಬೇಕು. ಸೊ ಈಗ ಏನಾಯ್ತದು, 2⁻3, 2 to the power 3. ಆನ್ಸರ್ ಏನ್ ಬರುತ್ತೆ, 8. ಇವ್ಯಾಲ್ಯೂಯೇಟ್ ಮಾಡಿದ್ರೆ 8 ಬರುತ್ತೆ. ಸೊ ಒಂದು ವೇಳೆ ಈ ರೀತಿ ಇದೆ ಅಂತ ಇಟ್ಕೊಳ್ಳಿ, 2 power, okay, or instead of 2 let me take it as a let's say, okay, 2 only I will take, 2⁻3 to the power 2 ಈ ರೀತಿ ಇದೆ. ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಮೊದಲು ಇವೆರಡನ್ನ ಮಾಡಬೇಕು. ಓಕೆ, ಇವೆರಡನ್ನ ಅಂತ ಕೇಳಿದ್ರೆ ಇಲ್ಲಿ ಸ್ವಲ್ಪ ಜೂಮ್ ಔಟ್ ಮಾಡ್ತೀನಿ, ವೇಟ್. ಓಕೆ, ಫೈನ್. ಸೊ 3 to the power 2 ಫಸ್ಟ್ ಮಾಡ್ಕೊಳ್ಬೇಕು, ಅಂದ್ರೆ
3 to the power 2, ಇಲ್ಲಿ 2 ಆಸ್ ಇಟ್ ಈಸ್ ಎಕ್ಸ್ಪೋನೆಂಟ್. ಸೊ ಇಲ್ಲಿ 9 ಆಗುತ್ತೆ, ಇದು ಈ ರೀತಿ ಆಗುತ್ತೆ. ಸೊ 2 raised to 9 ಆಗುತ್ತೆ. ಮೋಸ್ಟ್ಲಿ ವ್ಯಾಲ್ಯೂಯೇಟ್ ಮಾಡಿದ್ರಿ ಅಂತ ಕೇಳಿದ್ರೆ 2 into 2 into 2 into ಈ ರೀತಿ 2 to the power 9 ಮಾಡಿದ್ರೆ ಮೋಸ್ಟ್ಲಿ 512 ಬರುತ್ತೆ. ಓಕೆ, ಈ ರೀತಿ ನಾವು ಇವ್ಯಾಲ್ಯೂಯೇಟ್ ಮಾಡ್ಬೇಕಾಗುತ್ತೆ. ಎಕ್ಸ್ಪೋನೆಂಟ್ ಬಂದಾಗ ರೈಟ್ ಟು ಲೆಫ್ಟ್, ಉಳಿದಿರೋ ಎಲ್ಲ ಆಪರೇಟರ್ನ ಯಾವ ರೀತಿ ಮಾಡಬೇಕು, ಲೆಫ್ಟ್ ಟು ರೈಟ್. ಸೊ ಇದು ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ ನಾನು. ದಿಸ್ ಈಸ್ ಆಲ್ ರಿಲೇಟೆಡ್ ಟು ಎಕ್ಸ್ಪೋನೆಂಟ್ ಪ್ರೆಸಿಡೆನ್ಸ್ ಅಂಡ್ ಅಸೋಸಿಯೇಟಿವಿಟಿ. ಓಕೆ, ಸೊ ಈಗ ಡೈರೆಕ್ಟ್ಲಿ ನಾವು ಏನ್ ಮಾಡ್ತಾ ಹೋಗೋಣ ಅಂತ ಹೇಳಿದ್ರೆ, ಪ್ರಾಬ್ಲಮ್ ಅನ್ನ ತಗೊಂಡು ಯಾವ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ಈ ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ಸ್ವಲ್ಪ ಸ್ಟ್ಯಾಕ್ ಬಗ್ಗೆ ಐಡಿಯಾ ಇರಬೇಕು. ಸ್ಟ್ಯಾಕ್ ವರ್ಕ್ಸ್ ಆನ್ ಅ ಪ್ರಿನ್ಸಿಪಲ್. ಫಸ್ಟ್ ಲೀಫೋ ಅಂತ ಕರಿತೀವಿ. ಸ್ಟ್ಯಾಕ್ ಯಾವ ರೀತಿ ವರ್ಕ್ ಆಗುತ್ತೆ, ಲೀಫೋ ಅಂತ ಕೇಳಿದ್ರೆ ಲಾಸ್ಟ್ ಇನ್ ಫಸ್ಟ್ ಔಟ್. ಲಾಸ್ಟ್ ಅಲ್ಲಿ ಇನ್ಸರ್ಟ್ ಮಾಡಿರೋದು ಫಸ್ಟ್ ಗೆ ರಿಮೂವ್ ಮಾಡಬಹುದು ಅದನ್ನ, ಅಥವಾ ಫೀಲು ಅಂತ ಕೂಡ ಹೇಳ್ಬೋದು. ಫಸ್ಟ್ ಅಲ್ಲಿ ಇನ್ಸರ್ಟ್ ಆಗಿರೋದು ಲಾಸ್ಟ್ ಗೆ ಬರುತ್ತೆ ಹೊರಗಡೆ. ನೋಡಿ, ಒಂದು ಎಕ್ಸಾಂಪಲ್ ಅಲ್ಲಿ ಬರೀತೀನಿ ನಾನು. ಸಪೋಸ್ ಈ ರೀತಿ ಒಂದು ಸ್ಟ್ಯಾಕ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಈ ರೀತಿ ಒಂದು ಬಾಕ್ಸ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಇದೊಂದು ಸ್ಟ್ಯಾಕ್ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಒಂದು ಎಂಡ್ ಓಪನ್ ಆಗಿದೆ, ಈ ಎಂಡ್ ಗೆ ಟಾಪ್ ಎಂಡ್ ಅಂತ ಕರಿತೀವಿ. ಇಲ್ಲಿಂದ ಇನ್ಸರ್ಟ್ ಮಾಡ್ತೀವಿ ಎಲಿಮೆಂಟ್ ಅನ್ನ. ಒಂದ್ 2 ಎಲಿಮೆಂಟ್ ಅನ್ನ ರ್ಯಾಂಡಮ್ ಆಗಿ ಇನ್ಸರ್ಟ್ ಮಾಡ್ತೀನಿ ನಾನು. ನಂಬರ್ಸ್ ಅನ್ನ ಇನ್ಸರ್ಟ್ ಮಾಡ್ತೀನಿ. ಈಗ ಲೆಟ್ಸ್ ಸೇ ಇಲ್ಲಿ 10 ಇನ್ಸರ್ಟ್ ಮಾಡಿದೀನಿ, ಇಲ್ಲಿ 20 ಇನ್ಸರ್ಟ್ ಮಾಡಿದೀನಿ, ಈ ರೀತಿ. ಸೊ 30 ಇನ್ಸರ್ಟ್ ಮಾಡ್ಬೇಕಾದ್ರೆ ಎಲ್ಲಿ ಇನ್ಸರ್ಟ್ ಮಾಡೋದು, ಮತ್ತೆ 20 ಮೇಲ್ಗಡೆ ಇನ್ಸರ್ಟ್ ಮಾಡ್ಬೇಕಾಗತ್ತೆ. ಸೊ ಈಗ 30 ಇನ್ಸರ್ಟ್ ಮಾಡ್ತೀನಿ. ಸೊ ಈ ರೀತಿ ಇನ್ಸರ್ಟ್ ಆಯ್ತು. ರಿಮೂವ್ ಮಾಡ್ಬೇಕಾದ್ರೆ 10 ರಿಮೂವ್ ಮಾಡ್ಲಿಕ್ಕೆ ಬರೋದಿಲ್ಲ ಡೈರೆಕ್ಟ್ಲಿ. ಸೊ ಫಸ್ಟ್ 30 ರಿಮೂವ್ ಮಾಡ್ತೀವಿ, 30 ಹೋಯ್ತು. ಆಮೇಲೆ 20 ರಿಮೂವ್ ಮಾಡ್ತೀವಿ, 20 ಹೋಯ್ತು. ಆಮೇಲೆ 10 ಅನ್ನ ರಿಮೂವ್ ಮಾಡ್ತೀವಿ. ಸೊ ಈ ರೀತಿ ಸ್ಟ್ಯಾಕ್ ವರ್ಕ್ ಆಗುತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದು. ನಾನು ಟ್ಯಾಬ್ಯುಲರ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ ಇವತ್ತು. ಟ್ಯಾಬ್ಯುಲರ್ ಮೆಥಡ್. ಸೊ ಟ್ಯಾಬ್ಯುಲರ್ ಮೆಥಡ್ ಇರದೆ ಇದೇ ರೀತಿ ಕೂಡ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ ಅದು. ಹಾಗಾಗಿ ಟ್ಯಾಬ್ಯುಲರ್ ಮೆಥಡ್ ಈಸ್ ಸಜೆಸ್ಟೇಬಲ್. ಸೊ ಟ್ಯಾಬ್ಯುಲರ್ ಮೆಥಡ್ ನಿಮ್ಗೆ ಏನಾಗುತ್ತೆ, ಸಜೆಸ್ಟೇಬಲ್. ಅದನ್ನ ಈಸಿಲಿ ಮಾಡಬಹುದು. ಓಕೆ, ಸೊ ನೀವು ಯಾವ ರೀತಿ ಅನ್ಕೊಳ್ಬೇಕು ಅಂತ ಕೇಳಿದ್ರೆ, ಈ ರೀತಿ ಸ್ಟ್ಯಾಕ್ ಇದೆ ಅಂತ ಇಟ್ಕೊಳ್ಳಿ. ಒಂದು ವೇಳೆ ಆಪರಾಂಡ್ ಬಂದ್ರೆ, ಇದು ಎ ಇಸ್ ಆಪರಾಂಡ್, ಪ್ಲಸ್ ಈಸ್ ಆಪರೇಟರ್, ಬಿ ಇಸ್ ಆಪರಾಂಡ್, ಈ ರೀತಿ. ಓಕೆ, ಕೆಲವು ರೂಲ್ಸ್ ಅನ್ನ ಹೇಳ್ಬಿಡ್ತೀನಿ, ಬೇಗ ಬೇಗ ಹೇಳಿ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೀವು ನೆನಪಿಟ್ಕೊಳ್ಬೇಕು ಅದನ್ನ, ಅಥವಾ ನೋಟ್ ಡೌನ್ ಮಾಡ್ಕೊಳ್ಳಿ. ಆಪರಾಂಡ್ ಬಂದ್ರೆ ನೀವು ಓನ್ ವರ್ಡ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ, ನಾನು ಹೇಳ್ತಾ ಹೋಗ್ತೀನಿ. ಆಪರಾಂಡ್ ಬಂದ್ರೆ ಡೈರೆಕ್ಟ್ಲಿ ಔಟ್ಪುಟ್ ಅಲ್ಲಿ ಬರೆಯೋದು. ಎ ಇದೆ ಅಂತ ಇಟ್ಕೊಳ್ಳಿ, ಔಟ್ಪುಟ್ ಅಲ್ಲಿ ಬರ್ತೀನಿ. ಆಪರೇಟರ್ ಬಂದ್ರೆ ಅದನ್ನ ಸ್ಟ್ಯಾಕ್ ಗೆ ಇನ್ಸರ್ಟ್ ಮಾಡೋದು. ಮತ್ತೆ ಆಪರಾಂಡ್ ಬಂದಿದೆ, ಅದನ್ನ ಏನ್ ಮಾಡೋದು, ಔಟ್ಪುಟ್ ಅಲ್ಲಿ ಬರೆಯೋದು. ಮತ್ತೆ ಆಪರೇಟರ್ ಬರ್ತಾ ಇದೆ, ಅವಾಗ ಸ್ಟ್ಯಾಕ್ ಅಲ್ಲಿ ಇನ್ಸರ್ಟ್ ಮಾಡೋದು. ಬಟ್ ಏನ್ ರೂಲ್ ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ, ಬರ್ತಿರೋ ಎಲಿಮೆಂಟ್ ಆಪರೇಟರ್ ಇದ್ರೆ ಸ್ಟ್ಯಾಕ್ ಅಲ್ಲಿರೋ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಬೇಕು. ಸೊ ಇವಾಗ ನೋಡಿ, ಎ ಅನ್ನ ಔಟ್ಪುಟ್ ಅಲ್ಲಿ ಬರ್ದಿದ್ದೀನಿ, ಪ್ಲಸ್ ಅನ್ನ ಇನ್ಸರ್ಟ್ ಮಾಡಿದ್ದೀನಿ, ಬಿ ಅನ್ನ ಏನ್ ಮಾಡಿದ್ದೀನಿ ನಾನು ಔಟ್ಪುಟ್ ಅಲ್ಲಿ ಬರ್ದಿದ್ದೀನಿ. ಈಗ ಏನಿದೆ ಅಂತ ಕೇಳಿದೆ, ಬರ್ತಿರೋದು ಸ್ಟಾರ್ ಇದೆ. ಸೊ ಬರ್ತಿರೋ ಆಪರೇಟರ್ ಸ್ಟಾರ್ ಇದ್ರೆ, ಓಕೆ, ಸ್ಟ್ಯಾಕ್ ಅಲ್ಲಿರೋ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಬೇಕು. ಸ್ಟ್ಯಾಕ್ ಅಲ್ಲಿ ಯಾವ ಎಲಿಮೆಂಟ್ ಇದೆ ಅಂತ ನೋಡಿದ್ರೆ, 1 ಸೆಕೆಂಡ್ ಚಾರ್ಜರ್ ಪ್ಲಗ್ ಇನ್ ಮಾಡೋಣ. ಓಕೆ, ಸ್ಟ್ಯಾಕ್ ಅಲ್ಲಿ ಯಾವ ಎಲಿಮೆಂಟ್ ಇದೆ ಅಂತ ನೋಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂತ ಕೇಳಿದ್ರೆ, ಪ್ಲಸ್ ಇದೆ. ಸ್ಟ್ಯಾಕ್ ಅಲ್ಲಿ ಪ್ಲಸ್ ಇದೆ, ಬರ್ತಿರೋದು ಸ್ಟಾರ್ ಇದೆ. ಈ ಸ್ಟಾರ್ ಅನ್ನೋದನ್ನ ಪ್ಲಸ್ ಜೊತೆ ಕಂಪೇರ್ ಮಾಡಬೇಕು. ಒಂದು ವೇಳೆ ಬರ್ತಿರೋ ಆಪರೇಟರ್ ಪ್ರೆಸಿಡೆನ್ಸ್ ಸ್ಟ್ಯಾಕ್ ಅಲ್ಲಿರೋ ಆಪರೇಟರ್ ಗಿಂತಲೂ ಜಾಸ್ತಿ ಇದ್ರೆ ಇನ್ಸರ್ಟ್ ಮಾಡೋದು. ಒಂದು ವೇಳೆ ಬರ್ತಿರೋ ಆಪರೇಟರ್ ಪ್ರೆಸಿಡೆನ್ಸ್ ಸ್ಟ್ಯಾಕ್ ಅಲ್ಲಿರೋ ಆಪರೇಟರ್ ಗಿಂತಲೂ ಕಡಿಮೆ ಇದ್ರೆ, ಅಥವಾ ಸೇಮ್ ಪ್ರಿಯಾರಿಟಿ ಇದ್ರೆ, ಮೊದಲು ಸ್ಟ್ಯಾಕ್ ಅಲ್ಲಿ ಇರೋದನ್ನ ನಾವು ಹೊರಗಡೆ ತೆಗಿಬೇಕು, ಆಮೇಲೆ ಅದನ್ನ ಇನ್ಸರ್ಟ್ ಮಾಡಬೇಕು. ಈಗ ಸ್ಟಾರ್ ಬರ್ತಾ ಇದೆ, ಹಾಗಾಗಿ ಇಲ್ಲಿ ನಾವು ಇನ್ಸರ್ಟ್ ಮಾಡಬಹುದು. ಓಕೆ, ಇದು ಅರ್ಥ ಆಯ್ತು ಅಂತ ಭಾವಿಸ್ತೇನೆ ನಾನು. ಸೊ ಇನ್ನೊಂದು ಇಲ್ಲೇ ಎಕ್ಸಾಂಪಲ್ ಹೇಳಿ ಮುಗಿಸ್ತೀನಿ. ನಾನೇ ಒಂದು ರ್ಯಾಂಡಮ್ ತಗೊಳ್ತೀನಿ ನೋಡಿ. ಸಪೋಸ್ ಸ್ಟ್ಯಾಕ್ ಅಲ್ಲಿ ಆಲ್ರೆಡಿ ಪ್ಲಸ್ ಇದೆ ಅಂತ ಇಟ್ಕೊಳ್ಳಿ, ಅದ್ರ ಮೇಲೆ ಸ್ಟಾರ್ ಇದೆ, ಅದ್ರ ಮೇಲೆ ಎಕ್ಸ್ಪೋನೆಂಟ್ ಇದೆ. ಒಂದು ವೇಳೆ ಬರ್ತಿರೋ ಆಪರೇಟರ್ ಮೈನಸ್ ಇದ್ರೆ ಕಂಪೇರ್ ಮಾಡೋಣ. ಮೈನಸ್ ಅಂಡ್ ಎಕ್ಸ್ಪೋನೆಂಟ್ ಯಾವುದು ಹೈಯೆಸ್ಟ್ ಪ್ರಿಯಾರಿಟಿ? ಮೈನಸ್ ಅಂಡ್ ಎಕ್ಸ್ಪೋನೆಂಟ್. ಸೊ ಮೈನಸ್ ಅಂಡ್ ಎಕ್ಸ್ಪೋನೆಂಟ್ ಕಂಪೇರ್ ಮಾಡಿದಾಗ ಮೈನಸ್ ಇಸ್ ದ ಲೋಯೆಸ್ಟ್ ಪ್ರಿಯಾರಿಟಿ.
ಹಾಗಾಗಿ ಎಕ್ಸ್ಪೋನೆಂಟ್ ಅನ್ನು ಹೊರಗಡೆ ತೆಗಿಬೇಕು. ಈ ರೀತಿ ಇಲ್ಲಿ ಪ್ಲಸ್ ಉಳಿತು, ಇಲ್ಲಿ ಸ್ಟಾರ್ ಉಳಿತು, ಎಕ್ಸ್ಪೋನೆಂಟ್ ಹೊರಗಡೆ ಬಂದಿದೆ ಅಂತ ಇಟ್ಕೊಳ್ಳಿ. ಓಕೆ, ದೆನ್ ಈಗಲೂ ಮುಗಿಲಿಲ್ಲ, ಮತ್ತೆ ಮೈನಸ್ ಇದೆ, ಮೈನಸ್ ಇನ್ನು ಇನ್ಸರ್ಟ್ ಮಾಡಿಲ್ವಲ್ಲ. ಸೊ ಹಾಗಾಗಿ ಮೈನಸ್ ಅಂಡ್ ಸ್ಟಾರ್ ಯಾವ್ದು ಹೈಯೆಸ್ಟ್ ಪ್ರಿಯಾರಿಟಿ? ಸ್ಟಾರ್ ಹೈಯೆಸ್ಟ್ ಪ್ರಿಯಾರಿಟಿ, ಮೈನಸ್ ಇಸ್ ಲೋಯೆಸ್ಟ್ ಪ್ರಿಯಾರಿಟಿ. ಬರ್ತಿರೋ ಆಪರೇಟರ್ ಲೋಯೆಸ್ಟ್ ಪ್ರಿಯಾರಿಟಿ ಇದೆ, ಹಾಗಾಗಿ ಸ್ಟಾರ್ ಅನ್ನು ಕೂಡ ಹೊರಗಡೆ ತೆಗಿಬೇಕಾಗತ್ತೆ. ಸೊ ಈಗ ಉಳ್ಕೋತು ಪ್ಲಸ್. ಈಗಲೂ ಮೈನಸ್ ಇನ್ಸರ್ಟ್ ಮಾಡಿಲ್ಲ, ಮೈನಸ್ ಅಂಡ್ ಪ್ಲಸ್ ಕಂಪೇರ್ ಮಾಡಿದ್ರೆ ಮೈನಸ್ ಅಂಡ್ ಪ್ಲಸ್ ಬೋತ್ ಆರ್ ಹ್ಯಾವಿಂಗ್ ಸೇಮ್ ಪ್ರಿಯಾರಿಟಿ. ಅವಾಗ್ಲೂ ಕೂಡ ಇದನ್ನ ಹೊರಗಡೆ ತೆಗಿಬೇಕಾಗತ್ತೆ. ಸೊ ಇಲ್ಲಿ ಪ್ಲಸ್ ಆಚೆ ಬರುತ್ತೆ, ಸ್ಟ್ಯಾಕ್ ಎಂಟಿ ಆಯ್ತು. ಸೊ ಈಗ ಮೈನಸ್ ಇನ್ಕಮಿಂಗ್ ಇದೆ, ಯಾವುದು ಸ್ಟ್ಯಾಕ್ ಅಲ್ಲಿ ಎಲಿಮೆಂಟ್ ಇಲ್ಲ, ಸೊ ಮೈನಸ್ ಅನ್ನು ಇನ್ಸರ್ಟ್ ಮಾಡಬಹುದು. ಸೊ ಈ ಕಾನ್ಸೆಪ್ಟ್ ಅನ್ನ ನಾನು ಟ್ಯಾಬ್ಯುಲರ್ ಮೆಥಡ್ ಅನ್ನು ಅಪ್ಲೈ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಈ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ. ಇದನ್ನ ನೀವು ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬಂದರೂ ಕೂಡ ನೀವು ಈಸಿಲಿ ಅದನ್ನ ಸಾಲ್ವ್ ಮಾಡಬಹುದು. ಓಕೆ, ಫೈನ್. ಸೊ ನೋಡಿ, ಈಗ ಒನ್ ಬೈ ಒನ್ ತಗೊಳ್ತಾ ಹೋಗೋಣ. ಹೆಡಿಂಗ್ ಅನ್ನ ಬರಿತಾ ಹೋಗ್ತೀನಿ ನಾನು. ಸೊ ಲೆಟ್ ಸೇ ಇನ್ಕಮಿಂಗ್ ಅಂತ ಬರಿತೀನಿ. ಇನ್ಕಮಿಂಗ್. ಸೊ ಇನ್ಕಮಿಂಗ್ ಅಂದ್ರೆ ಯಾವ ಆಪರೇಟರ್ ಫಸ್ಟ್ ಗೆ ತಗೊಳ್ಬೇಕು. ಸೊ ಈ ರೀತಿ ಮಾಡ್ಬೇಕಾದ್ರೆ ನಾವು ಯಾವಾಗ್ಲೂ ವಿ ಹ್ಯಾವ್ ಟು ಸ್ಕ್ಯಾನ್ ಫ್ರಾಮ್ ಲೆಫ್ಟ್ ಟು ರೈಟ್. ಎಕ್ಸ್ಪ್ರೆಷನ್ ಅನ್ನ ಲೆಫ್ಟ್ ಇಂದ ರೈಟ್ ಗೆ ಸ್ಕ್ಯಾನ್ ಮಾಡೋದು. ಈ ರೀತಿ ಸ್ಕ್ಯಾನ್ ಮಾಡ್ತಾ ಹೋಗುದು. ಓಕೆ, ದೆನ್ ಇನ್ಕಮಿಂಗ್ ಆದ್ಮೇಲೆ ದೆನ್ ಆಕ್ಷನ್ ಅಂತ ಬರೀತೇನೆ. ಆಕ್ಷನ್ ಅಂತ ಹೇಳಿದ್ರೆ ಸ್ಟ್ಯಾಕ್ ಅಲ್ಲಿ ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡೋದಕ್ಕೆ ಪುಷ್ ಅಂತೀವಿ, ಡಿಲೀಟ್ ಮಾಡೋದಕ್ಕೆ ಪಾಪ್ ಅಂತೀವಿ. ಅದನ್ನ ಏನ್ ಮಾಡೋದು ಇಲ್ಲಿ ಬರೆಯೋಣ. ದೆನ್ ಇಲ್ಲಿ ಸ್ಟೇಟಸ್ ಆಫ್ ಸ್ಟ್ಯಾಕ್ ಅಂತ ಬರಿತೀನಿ. ಸ್ಟೇಟಸ್ ಆಫ್ ಸ್ಟ್ಯಾಕ್ ಅಲ್ಲಿ ಏನೇನು ಉಳ್ಕೊಂಡಿದೆ ಅದನ್ನ ಇಲ್ಲಿ ಬರೆಯೋಣ. ಸೊ ಇದು ಟಾರ್ಗೆಟ್ ಅಂತ ಬರಿತೀನಿ. ಟಾರ್ಗೆಟ್ ಅಂತಾನು ಕರಿಬಹುದು, ನೀವು ಇಲ್ಲ ಅಂದ್ರೆ ಔಟ್ಪುಟ್ ಅಂತಾನು ಕರಿಬಹುದು, ಇಲ್ಲ ಅಂದ್ರೆ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಂತಾನು ನೀವು ಬರಿಬಹುದು. ಸೊ ನಾನು ಟಾರ್ಗೆಟ್ ಅಂತ ಬರ್ಕೊಂಡಿದ್ದೀನಿ. ಓಕೆ, ಲೆಟ್ ಸ್ಟಾರ್ಟ್. ನೋಡಿ, ಲೆಫ್ಟ್ ಇಂದ ರೈಟ್ ಗೆ ಸ್ಕ್ಯಾನ್ ಮಾಡ್ತಾ ಹೋಗ್ಬೇಕು. ಮೊದಲು ಯಾವ್ದು ಎಲಿಮೆಂಟ್ ಸಿಗುತ್ತೋ ಅದನ್ನ ತಗೊಳ್ತಾ ಹೋಗ್ಬೇಕು. ಸೊ ಮೊದಲಿಗೆ ನಿಮ್ಗೆ ಸಿಗ್ತಿರೋ ಎಲಿಮೆಂಟ್ ಯಾವುದು ಅಂತ ಕೇಳಿದ್ರೆ ಎ ಸಿಗ್ತಾ ಇದೆ. ಓಕೆ, ಕೆಳಗಡೆ ಎ ಅಂತ ಮಾರ್ಕ್ ಮಾಡಿದೆ. ಸೊ ಹಾಗಾಗಿ ಆಪರಾಂಡ್ ಇದ್ರೆ ಟಾರ್ಗೆಟ್ ಅಲ್ಲಿ ಬರೆಯೋದು ಮೊದಲೇ ಹೇಳಿದೆ ನಾನು. ಸೊ ಇನ್ಕಮಿಂಗ್ ಏನಿದೆ, ಎ ಇದೆ. ಸೊ ಆಕ್ಷನ್ ಅಲ್ಲಿ ನಾನು ಏನಂತ ಬರಿತೀನಿ, ಔಟ್ಪುಟ್ ಅಂತ ಬರಿತೀನಿ. ಡೈರೆಕ್ಟ್ಲಿ ಔಟ್ಪುಟ್ ಅಲ್ಲಿ ಬರಿಬಹುದು ಅದನ್ನ. ಸೊ ಸ್ಟೇಟಸ್ ಏನು ಉಳಿತು, ಸ್ಟ್ಯಾಕ್ ಏನೂ ಇರ್ಲಿಲ್ಲ. ಸೊ ಹಾಗಾಗಿ ಎಂಟಿನೂ ಉಳಿತು, ಟಾರ್ಗೆಟ್ ಅಲ್ಲಿ ಎ ಬಂದಿದೆ. ದೆನ್ ಇನ್ಕಮಿಂಗ್ ಏನಿದೆ ಅಂತ ನೋಡ್ಬೇಕು. ಈಗ ಏನಿದೆ, ಪ್ಲಸ್ ಇದೆ. ಸೊ ಹಾಗಾಗಿ ಇನ್ಕಮಿಂಗ್ ಪ್ಲಸ್, ಆಪರೇಟರ್ ಬಂದ್ರೆ ಇನ್ಸರ್ಟ್ ಮಾಡೋದು. ಸೊ ಹಾಗಾಗಿ ಏನಂತ ಬರೀತೀನಿ, ಪುಷ್ ಪ್ಲಸ್, ಸ್ಟ್ಯಾಕ್ ಗೆ ಪ್ಲಸ್ ಬಂತು. ಓಕೆ, ಸ್ಟ್ಯಾಕ್ ಅಲ್ಲಿ ಈ ರೀತಿ ಆಯ್ತದು, ಸ್ಟ್ಯಾಕ್ ಅಲ್ಲಿ ಪ್ಲಸ್ ಬಂತು. ಓಕೆನಾ. ದೆನ್ ಈಗ ಟಾರ್ಗೆಟ್ ಅಲ್ಲಿ ಏನು ಉಳ್ಕೊಳ್ತು, ಸೇಮ್ ಉಳ್ಕೊಳ್ತು, ಏನು ಚೇಂಜ್ ಆಗ್ಲಿಲ್ಲ. ಹಾಗಾಗಿ ಇಲ್ಲಿ ಎ ಬಂತು. ದೆನ್ ಇನ್ಕಮಿಂಗ್ ಏನಿದೆ, ಬಿ ಇದೆ. ಸೊ ಬಿ ಇಸ್ ಅಗೇನ್ ಆಪರೆಂಡ್ ಇದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಔಟ್ಪುಟ್ ಅಲ್ಲಿ ಬರಿಬೇಕು. ಸೊ ಇಲ್ಲಿ ಪ್ಲಸ್ ಆಸ್ ಇಟ್ ಇಸ್ ಉಳ್ಕೊಳ್ತು, ಇಲ್ಲಿ ಎ ಬಂತು. ನೆಕ್ಸ್ಟ್ ಯಾವ ಎಲಿಮೆಂಟ್ ಬಂತು, ಬಿ ಬಂತು. ನೆಕ್ಸ್ಟ್ ಎಲಿಮೆಂಟ್ ಅನ್ನ ನೋಡ್ಬೇಕು, ಬಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬರ್ತಿರೋದು ಯಾವ್ದಿದೆ, ಸ್ಟಾರ್ ಇದೆ. ಓಕೆ, ಇಲ್ಲಿದೆ ನೋಡಿ ಮೇಲೆ ಸ್ಟಾರ್ ಇದೆ. ಇಲ್ಲಿ ಸ್ಟಾರ್ ಇನ್ಕಮಿಂಗ್ ಬಂತು. ಸೊ ಸ್ಟಾರ್ ಇಸ್ ಅ ಆಪರೇಟರ್. ಕಂಪೇರ್ ಮಾಡ್ಬೇಕು, ಸ್ಟ್ಯಾಕ್ ಅಲ್ಲಿ ಏನಿದೆ ನೋಡ್ಬೇಕು, ಪ್ಲಸ್ ಇದೆ. ಸ್ಟ್ಯಾಕ್ ಅಲ್ಲಿ ಇರೋ ಎಲಿಮೆಂಟ್ ಗಿಂತಲೂ ಸ್ಟಾರ್ ಹೈಯೆಸ್ಟ್ ಆಪರೇಟರ್ ಇದೆಯಾ, ಲೋಯೆಸ್ಟ್ ಇದೆಯಾ? ಲೋಯೆಸ್ಟ್ ಇದ್ರೆ ಇರೋ ಎಲಿಮೆಂಟ್ ಗಳನ್ನು ಪಾಪ್ ಮಾಡ್ಬೇಕಾಗುತ್ತೆ, ಬಟ್ ಹೈಯೆಸ್ಟ್ ಇದೆ. ಓಕೆ, ಸ್ಟಾರ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ಪ್ರೆಸಿಡೆನ್ಸ್ ದನ್ ಪ್ಲಸ್. ಹಾಗಾಗಿ ಏನ್ ಮಾಡ್ಬೋದು, ಪುಷ್ ಮಾಡ್ಬೋದು. ಪುಷ್ ಸ್ಟಾರ್. ಸ್ಟ್ಯಾಕ್ ಅಲ್ಲಿ ಏನಿದೆ, ಪ್ಲಸ್ ಇತ್ತು, ಅದ್ರ ಜೊತೆಗೆ ಏನ್ ಆಡ್ ಆಯ್ತು, ಈಗ ಸ್ಟಾರ್ ಆಡ್ ಆಯ್ತು. ಸೊ ಟಾರ್ಗೆಟ್ ಅಲ್ಲಿ ಏನ್ ಉಳಿತು, ಎ ಮತ್ತೆ ಬಿ ಉಳಿತು. ಇವಾಗ ಇನ್ಕಮಿಂಗ್ ಆಪರೇಟರ್ ಅಥವಾ ಇನ್ಕಮಿಂಗ್ ಏನ್ ಬರ್ತಾ ಇದೆ ನೋಡ್ಬೇಕು. ಇಲ್ಲಿ ಪ್ಯಾರಂಥಸಿಸ್ ಬರ್ತಾ ಇದೆ. ಸೊ ಇನ್ಕಮಿಂಗ್ ಇಸ್ ಪ್ಯಾರಂಥಸಿಸ್. ಸೊ ಇಲ್ಲಿ ಇನ್ನೊಂದು ವರ್ಡ್ ಹೇಳ್ತೀನಿ ನೋಡಿ, ಪ್ಯಾರಂಥಸಿಸ್ ಇನ್ಕಮಿಂಗ್ ಇದ್ರೆ ಪುಷ್ ಮಾಡೋದು ಯಾವಾಗ, ಲೆಫ್ಟ್ ಪ್ಯಾರಂಥಸಿಸ್. ರೈಟ್ ಪ್ಯಾರಂಥಸಿಸ್ ಬಂದಿದ್ದೆ ಆದ್ರೆ ಓಪನಿಂಗ್ ಪ್ಯಾರಂಥಸಿಸ್ ಮತ್ತೆ ಕ್ಲೋಸಿಂಗ್ ಪ್ಯಾರಂಥಸಿಸ್ ಈ ಎರಡರ ನಡುವೆ ಏನೇನು ಆಪರೇಟರ್ಗಳು ಬರುತ್ತೋ ಎಲ್ಲವನ್ನು ಪಾಪ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಕೆಳಗಡೆ ಇದು ಬೇರೆ. ಇವಾಗ ಪ್ಯಾರಂಥಸಿಸ್ ಸ್ಟ್ಯಾಕ್ ಅಲ್ಲಿ ಇದೆ, ಸ್ಟಾರ್ ಆಲ್ರೆಡಿ ಇದೆ, ಲೆಟ್ಸ್ ಸೇ ಪ್ಲಸ್ ಇದೆ ಅಂತ ಇಟ್ಕೊಳ್ಳಿ, ಸ್ಟಾರ್ ಇದೆ ಅಂತ ಇಟ್ಕೊಳ್ಳಿ, ಎಕ್ಸ್ಪೋನೆಂಟ್ ಕೂಡ ಇದೆ ಅಂತ ಇಟ್ಕೊಳ್ಳಿ. ಈ ರೀತಿ ಸ್ಟ್ಯಾಕ್ ಅಲ್ಲಿ ಇದ್ದಾಗ ಇನ್ಕಮಿಂಗ್ ಆಪರೇಟರ್ ರೈಟ್ ಪ್ಯಾರಂಥಸಿಸ್ ಬಂದಿದೆ ಅಂತ ಇಟ್ಕೊಳ್ಳಿ. ಈ ರೈಟ್ ಪ್ಯಾರಂಥಸಿಸ್ ಬಂದ್ರೆ ಈ ರೀತಿ ಆಯ್ತದು.
ಪ್ಯಾರಂಥಸಿಸ್ ಇದೆ, ಪ್ಲಸ್ ಇದೆ, ಸ್ಟಾರ್ ಇದೆ, ಎಕ್ಸ್ಪೋನೆಂಟ್ ಇದೆ. ಇವಾಗ ಇನ್ಕಮಿಂಗ್ ಯಾವ್ದಿದೆ? ರೈಟ್ ಪ್ಯಾರಂಥಸಿಸ್. ಇಲ್ಲಿ ರೈಟ್ ಪ್ಯಾರಂಥಸಿಸ್ ಬರಿಬೇಕು ಆಕ್ಚುಲ್ ಆಗಿ. ಬಟ್ ರೈಟ್ ಪ್ಯಾರಂಥಸಿಸ್ ಬಂದಾಗ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ರೈಟ್ ಪ್ಯಾರಂಥಸಿಸ್ ಇನ್ಸರ್ಟ್ ಮಾಡಬಾರ್ದು, ಸ್ಟ್ಯಾಕ್ ಅಲ್ಲಿ ಇರೋದನ್ನ ಹೊರಗಡೆ ತೆಗಿಬೇಕು. ಈಗ ಮೇಲೆ ಇರೋದು ಯಾವ್ದು? ಟಾಪ್ ಅಲ್ಲಿ ಇರೋದು ಯಾವ್ದು? ಎಕ್ಸ್ಪೋನೆಂಟ್. ಎಕ್ಸ್ಪೋನೆಂಟ್ ಹೊರಗಡೆ ತೆಗಿಯೋದು. ಎಕ್ಸ್ಪೋನೆಂಟ್ ಹೊರಗಡೆ ಹೋಯ್ತು. ಉಳಿತ ಯಾವ್ದು? ಸ್ಟಾರ್. ಅದನ್ನ ಹೊರಗಡೆ ತೆಗಿಬೇಕು. ಉಳಿತ ಯಾವ್ದು? ಪ್ಲಸ್ ಹೊರಗಡೆ ತೆಗಿಯೋದು. ಉಳಿತ ಯಾವ್ದು? ಓಪನಿಂಗ್ ಪ್ಯಾರಂಥಸಿಸ್. ಸೊ ಓಪನಿಂಗ್ ಪ್ಯಾರಂಥಸಿಸ್ ಮತ್ತೆ ಕ್ಲೋಸಿಂಗ್ ಪ್ಯಾರಂಥಸಿಸ್ ಅನ್ನ ಡಿಸ್ಕಾರ್ಡ್ ಮಾಡಬೇಕು. ಡಿಸ್ಕಾರ್ಡ್ ಮಾಡಬೇಕು. ಅರ್ಥ ಆಯ್ತು? ಓಕೆ. ಸೊ ಓಪನಿಂಗ್ ಪ್ಯಾರಂಥಸಿಸ್ ಬಂದಿದೆ, ಆಲ್ರೆಡಿ ಸ್ಟ್ಯಾಕ್ ಅಲ್ಲಿ ಇದೆ. ಕ್ಲೋಸಿಂಗ್ ಪ್ಯಾರಂಥಸಿಸ್ ಬಂದ್ರೆ ಎಲ್ಲವನ್ನು ಪಾಪ್ ಮಾಡಿ ಅವು ಎರಡು ಪ್ಯಾರಂಥಸಿಸ್ ಅನ್ನ ಡಿಸ್ಕಾರ್ಡ್ ಮಾಡಬೇಕು. ಈ ರೀತಿ ರೂಲ್ ಇದೆ. ಓಕೆ, ಈಗ ಅರ್ಥ ಆಯ್ತು ಅಂತ ಭಾವಿಸಿ ಈ ನಮ್ಮ ಎಕ್ಸಾಂಪಲ್ ಜೊತೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ನಾವು ತಗೊಂಡಿರೋ ಎಕ್ಸಾಂಪಲ್ ನೋಡಿ, ಇವಾಗ ಏನ್ ಬಂದಿದೆ? ಓಪನಿಂಗ್ ಪ್ಯಾರಂಥಸಿಸ್ ಬಂದಿದೆ. ಇಲ್ಲಿ ನೋಡಿ, ಓಪನಿಂಗ್ ಪ್ಯಾರಂಥಸಿಸ್ ಇದೆ. ಓಕೆ, ಸೊ ಇಲ್ಲಿ ನೋಡಿ, ಇದನ್ನ ಎರೇಸ್ ಮಾಡ್ತೀನಿ ನಾನು. ಸ್ಕ್ಯಾನ್ ಫ್ರಮ್ ಲೆಫ್ಟ್ ಟು ರೈಟ್, ಇಲ್ಲಿಂದ ಕನ್ಫ್ಯೂಸ್ ಆಗುತ್ತೆ ಅದು. ಓಕೆ, ದೆನ್ ಓಪನಿಂಗ್ ಪ್ಯಾರಂಥಸಿಸ್ ಬಂದಿರೋದ್ರಿಂದ ಇವಾಗ ಅದನ್ನ ಏನ್ ಮಾಡಬಹುದು? ಓಪನಿಂಗ್ ಪ್ಯಾರಂಥಸಿಸ್ ಅನ್ನ ಪುಷ್ ಮಾಡಬೇಕು. ಪುಷ್ ಪ್ಯಾರಂಥಸಿಸ್. ಸೊ ಏನಾಯ್ತು? ಪ್ಲಸ್ ಸ್ಟಾರ್ ಪ್ಯಾರಂಥಸಿಸ್. ಸಿ ಅಲ್ಲ, ಅದು ಪ್ಯಾರಂಥಸಿಸ್. ದೆನ್ ನೆಕ್ಸ್ಟ್ ಇನ್ಕಮಿಂಗ್ ಏನಿದೆ ಅಂತ ನೋಡಬೇಕು, ಸಿ. ಬಟ್ ಇಲ್ಲಿ ಔಟ್ಪುಟ್ ಅಲ್ಲಿ ಬರೀತೀನಿ ನಾನು, ಎ ಬಿ ಆಸ್ ಇಟ್ ಈಸ್ ಉಳ್ಕೊಳ್ತು. ನೆಕ್ಸ್ಟ್ ಇನ್ಕಮಿಂಗ್ ಸಿ. ಸಿ ಇಸ್ ಅ ಆಪರಾಂಡ್. ಆಪರಾಂಡ್ ಇದ್ರೆ ಏನ್ ಮಾಡಬೇಕು? ಔಟ್ಪುಟ್ ಅಲ್ಲಿ ಬರೀಬೇಕು ಪ್ಲಸ್ ಸ್ಟಾರ್ ಓಪನಿಂಗ್ ಪ್ಯಾರಂಥಸಿಸ್. ಇಲ್ಲಿ ಎ ಬಿ ಸಿ ಅಂತ ಬಂತು. ಓಕೆ, ದೆನ್ ಇನ್ಕಮಿಂಗ್ ಏನಿದೆ? ಎಕ್ಸ್ಪೋನೆಂಟ್ ಇದೆ, ಆಪರೇಟರ್ ಇದೆ. ಆಪರೇಟರ್ ಇದೆ, ಸ್ಟ್ಯಾಕ್ ಅಲ್ಲಿರೋ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಬೇಕು. ಸೊ ಈಗ ಇನ್ಕಮಿಂಗ್ ಏನಿದೆ? ಎಕ್ಸ್ಪೋನೆಂಟ್. ಸೊ ಇದನ್ನ ಏನ್ ಮಾಡಬಹುದು? ಸ್ಟ್ಯಾಕ್ ಅಲ್ಲಿ ಎಲಿಮೆಂಟ್ ನೋಡಿ ಪ್ಲಸ್ ಸ್ಟಾರ್ ಇದೆ, ಬಟ್ ಪ್ಯಾರಂಥಸಿಸ್ ಹಿಂದ್ಗಡೆ ಇದೆ. ಹಾಗಾಗಿ ಈ ಪ್ಯಾರಂಥಸಿಸ್ ಆದ್ಮೇಲೆ ಯಾವುದೇ ಆಪರೇಟರ್ ಇಲ್ಲ. ಸೊ ನಾವು ಏನ್ ಮಾಡ್ಬೋದು ಅಂತ ಕೇಳಿದ್ರೆ ಇದನ್ನ ಪುಷ್ ಮಾಡ್ಬೋದು. ಪುಷ್ ಎಕ್ಸ್ಪೋನೆಂಟ್. ಸೊ ಇಲ್ಲಿ ಏನ್ ಬಂತು? ಪ್ಲಸ್ ಸ್ಟಾರ್ ಪ್ಯಾರಂಥಸಿಸ್ ಎಕ್ಸ್ಪೋನೆಂಟ್. ಹೋಪ್ ಯು ಅಂಡರ್ಸ್ಟ್ಯಾಂಡಿಂಗ್ ದಿಸ್. ದೆನ್ ಇನ್ಕಮಿಂಗ್ ಈಸ್ ಡಿ. ಡಿ ಇಸ್ ಅಗೇನ್ ವಾಟ್? ಆಪರಾಂಡ್. ಸೊ ಆಪರಾಂಡ್ ಇದ್ರೆ ಔಟ್ಪುಟ್ ಅಲ್ಲಿ ಬರೆಯೋದು ಡೈರೆಕ್ಟ್ಲಿ ಪ್ಲಸ್ ಸ್ಟಾರ್ ಎಕ್ಸ್ಪೋನೆಂಟ್. ಸೊ ಇಲ್ಲಿ ಎ ಬಿ ಸಿ ಆಸ್ ಇಟ್ ಈಸ್ ಬರೀಬೇಕಿತ್ತು, ಬರೆಯೋದು ಬಿಟ್ಟಿದ್ದೆ ನಾನು. ಸೊ ಇಲ್ಲಿ ಬರೀತೀನಿ ನೋಡಿ, ಎ ಬಿ ಸಿ, ಇನ್ನೊಂದು ಆಡ್ ಆಗಿದೆ ಡಿ. ಓಕೆ, ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನಾನು. ಸೊ ಈಗ ನೆಕ್ಸ್ಟ್ ನಿಮ್ಗೆ ಬರೆಯೋದಕ್ಕೆ ಓಕೆ ಕಾಣಿಸೋದಿಲ್ಲ, ಸ್ವಲ್ಪ ಅದನ್ನ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಕ್ವಶನ್ ಅನ್ನ ಕಾಪಿ ಮಾಡ್ಕೊಳ್ತೇನೆ ನಿಮ್ಗೆ. ಓಕೆ, ಸೊ ಈ ಕ್ವಶನ್ ಅನ್ನ ಕಾಪಿ ಮಾಡ್ಕೊಳ್ಳೋಣ ಈಗ. ಒಂದ್ ಸೆಕೆಂಡ್. ಓಕೆ, ಸೊ ಇಲ್ಲಿ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡಿ. ಈಗ ಪ್ರೀವಿಯಸ್ಲಿ ಮೋಸ್ಟ್ಲಿ ಕಾಣಿಸ್ತಿರ್ಲಿಲ್ವೇನೋ, ಇವಾಗ ನೋಡಿ. ಒಂದ್ ಸೆಕೆಂಡ್. ಇಲ್ಲಿ ಪೇಸ್ಟ್ ಮಾಡ್ಕೊಳ್ತೇನೆ. Two seconds. Sorry for this. Okay. Okay, ಇಲ್ಲಿ ಕ್ವಶನ್ ಅನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಎಲ್ಲಿವರೆಗೂ ಕಂಪ್ಲೀಟ್ ಆಗೈತೆ ಅಂತ ನೋಡ್ಬೇಕು. ಸೊ ಈಗ ನಾವು ಎಕ್ಸ್ಪೋನೆಂಟ್ ಆಪರೇಟರ್ ನ ಕಂಪ್ಲೀಟ್ ಮಾಡಿ ಡಿ ವರೆಗೂ ಮುಗಿಸಿದ್ವಿ. ಡಿ. ಓಕೆ, ಡಿ ಕಂಪ್ಲೀಟ್ ಆಗಿದೆ. ಸೊ ಡಿ ಇಂದ ನೆಕ್ಸ್ಟ್ ಯಾವ್ದಿದೆ? ಮೈನಸ್ ಇದೆ. ಇನ್ಕಮಿಂಗ್ ಈಸ್ ಮೈನಸ್. ಮೈನಸ್ ಇಸ್ ವಾಟ್? ಅಗೇನ್ ಮೈನಸ್ ಇಸ್ ಅ ಆಪರೇಟರ್. ಸೊ ಆಪರೇಟರ್ ಇದ್ರೆ ಸ್ಟ್ಯಾಕ್ ಅಲ್ಲಿ ಇರೋ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ಬೇಕಾಗತ್ತೆ. ಸೊ ನೀವು ನೋಡಿ, ಸ್ಟ್ಯಾಕ್ ಅಲ್ಲಿ ಆಲ್ರೆಡಿ ಎಕ್ಸ್ಪೋನೆಂಟ್ ಇದೆ, ಈ ರೀತಿ ಆಗಿದೆ ಅದು ಸ್ಟ್ಯಾಕ್. ಪ್ಲಸ್ ಸ್ಟಾರ್ ಪ್ಯಾರಂಥಸಿಸ್ ಎಕ್ಸ್ಪೋನೆಂಟ್, ಈ ರೀತಿ ಆಗಿದೆ. ಓಕೆ, ಸೊ ಅದ್ರ ಜೊತೆ ನೀವು ಕಂಪೇರ್ ಮಾಡ್ತಾ ಹೋದ್ರಿ ಅಂತ ಕೇಳಿದ್ರೆ ಏನಾಗುತ್ತೆ? ಮೈನಸ್ ಇಸ್ ಹ್ಯಾವಿಂಗ್ ಲೋಯೆಸ್ಟ್ ಪ್ರಿಯಾರಿಟಿ ದೆನ್ ಎಕ್ಸ್ಪೋನೆಂಟ್. ಹಾಗಾಗಿ ಎಕ್ಸ್ಪೋನೆಂಟ್ ಅನ್ನ ರಿಮೂವ್ ಮಾಡ್ಬೇಕಾಗತ್ತೆ. ಇಲ್ಲಿ ಬರ್ದ್ ಬಿಡ್ತೀನಿ ನೋಡಿ ನಾನು, ಪಾಪ್ ಎಕ್ಸ್ಪೋನೆಂಟ್ ಅಂಡ್ ಪುಷ್
ಟು ಪುಷ್ ಮೈನಸ್ ಏನಾಗುತ್ತೆ ಪ್ಲಸ್ ಸ್ಟಾರ್ ಎಕ್ಸ್ಪೋನೆಂಟ್ ಹೋಗುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ನಾನು ಡೈರೆಕ್ಟ್ ಆಗಿ ಬರೆದು ಬಿಡ್ತೇನೆ ಆಯ್ತಾ. ಇಲ್ಲಿ ಔಟ್ಪುಟ್ ಅಲ್ಲಿ ಏನೇನು ಉಳಿತು, ಎ ಬಿ ಸಿ ಡಿ, ಎಕ್ಸ್ಪೋನೆಂಟ್ ಹೊರಗಡೆ ಹೋಗಿದೆ, ಇಲ್ಲಿ ಬರುತ್ತೆ, ಟಾರ್ಗೆಟ್ ಅಲ್ಲಿ ಬರುತ್ತೆ. ಸೊ ಇದು ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಓಕೆ, ನೆಕ್ಸ್ಟ್ ಈಗ ನೆಕ್ಸ್ಟ್ ಆಪರೇಟರ್ ಯಾವ್ದಿದೆ ಅಂತ ನೋಡ್ಬೇಕು, ಅಥವಾ ನೆಕ್ಸ್ಟ್ ಇನ್ಕಮಿಂಗ್ ಎಲಿಮೆಂಟ್ ಏನಿದೆ ಅಂತ ನೋಡ್ಬೇಕು. ಸೊ ಇವಾಗ ಮೈನಸ್ ಮುಗೀತು, ಮೈನಸ್ ನಂತರ ಇ ಇದೆ, ಸೊ ಇಲ್ಲಿ ಇ ಅಂತ ಉಳ್ಕೊಂಡಿದೆ. ನೆಕ್ಸ್ಟ್ ಇ ಇದೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೆ ನೋಡಿ. ಒನ್ ಸೆಕೆಂಡ್, ಐ ವಿಲ್ ಹೈಲೈಟ್ ದಿಸ್. ಸೊ ನೆಕ್ಸ್ಟ್ ಯಾವ್ದು ಉಳ್ಕೊಂಡಿದೆ, ಇ ಉಳಿದಿದೆ, ಹಾಗಾಗಿ ನಾನು ಇ ಅನ್ನ ತಗೊಳ್ಬೇಕು. ಓಕೆ, ನೆಕ್ಸ್ಟ್ ಇನ್ಕಮಿಂಗ್ ಇಸ್ ಇ. ಇ ಇಸ್ ಅ ಆಪರಾಂಡ್, ಹಾಗಾಗಿ ಏನ್ ಮಾಡ್ಬೇಕು, ಅದನ್ನ ಟಾರ್ಗೆಟ್ ಅಲ್ಲಿ ಬರೀಬೇಕು, ಅಥವಾ ನೀವು ಔಟ್ಪುಟ್ ಅಲ್ಲಿ ಅದನ್ನ ಬರೀಬಹುದು. ಸೊ ಓ ಬಾರ್ ಪಿ ಅಂತ ಬರೀತೀನಿ ಔಟ್ಪುಟ್. ಸೊ ಸ್ಟ್ಯಾಕ್ ಅಲ್ಲಿ ಏನಿದೆ ಆಸ್ ಇಟ್ ಇಸ್ ಉಳ್ಕೊಳ್ಳುತ್ತೆ, ಪ್ಲಸ್ ಸ್ಟಾರ್ ಪ್ಯಾರಂಥಸಿಸ್ ಮೈನಸ್. ಇಲ್ಲಿ ಏನ್ ಬರುತ್ತೆ, ಎ ಬಿ ಸಿ ಡಿ ಎಕ್ಸ್ಪೋನೆಂಟ್ ಇ ಅಂತ ಬರುತ್ತೆ. ಓಕೆ, ಇ ಆದ್ಮೇಲೆ ಏನಿದೆ, ಕ್ಲೋಸಿಂಗ್ ಪ್ಯಾರಂಥಸಿಸ್. ಆಲ್ರೆಡಿ ಹೇಳಿದೆ ನಾನು, ಕ್ಲೋಸಿಂಗ್ ಪ್ಯಾರಂಥಸಿಸ್ ಬಂದ್ರೆ ಆ ಗ್ಯಾಪ್ ಅಲ್ಲಿ ಏನೆಲ್ಲ ಆಪರೇಟರ್ ಗಳು ಬರುತ್ತೋ ಎಲ್ಲವನ್ನು ಪಾಪ್ ಮಾಡಬೇಕು. ಹಾಗಾಗಿ ಇಲ್ಲಿ ಕ್ಲೋಸಿಂಗ್ ಬರ್ತಾ ಇದೆ, ಈಗ ಇಲ್ಲಿ ಕ್ಲೋಸಿಂಗ್ ಇಲ್ಲಿ ಬರ್ತಾ ಇದೆ ನೋಡಿ, ಇಲ್ಲಿ ಬರ್ತಾ ಇದ್ರೆ ಒಳಗಡೆ ಪ್ಯಾರಂಥಸಿಸ್ ಪೇರ್ ಒಳಗಡೆ ಮೈನಸ್ ಮಾತ್ರ ಉಳಿಯುತ್ತೆ, ಅದನ್ನೊಂದನ್ನ ನಾವು ಪಾಪ್ ಮಾಡಬೇಕು. ಈಗ ನೋಡಿ, ಪಾಪ್ ಮೈನಸ್ ಅಂಡ್ ಡಿಸ್ಕಾರ್ಡ್ ಪ್ಯಾರಂಥಸಿಸ್. ಓಕೆ, ಪ್ಲಸ್ ಸ್ಟಾರ್ ಉಳಿತು, ಈ ಪ್ಯಾರಂಥಸಿಸ್ ಹೋಯ್ತು, ಕ್ಲೋಸಿಂಗ್ ಪ್ಯಾರಂಥಸಿಸ್ ಹೋಯ್ತು, ಮೈನಸ್ ಕೂಡ ಹೋಯ್ತು. ಇಲ್ಲಿ ಏನು ಉಳಿತು, ಎ ಬಿ ಸಿ ಡಿ ಎಕ್ಸ್ಪೋನೆಂಟ್ ಇ ಮೈನಸ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ದೆನ್ ನೆಕ್ಸ್ಟ್ ಇನ್ಕಮಿಂಗ್ ಏನಿದೆ, ಎಕ್ಸ್ಪೋನೆಂಟ್ ಇದ್ರೆ ಸ್ಟ್ಯಾಕ್ ಅಲ್ಲಿರೋ ಎಲಿಮೆಂಟ್ ಆಪರೇಟರ್ ಇದ್ರೆ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಬೇಕು. ಹೈಯೆಸ್ಟ್ ಪ್ರಿಯಾರಿಟಿ ಬರ್ತಾ ಇದ್ರೆ ಇನ್ಸರ್ಟ್ ಮಾಡಬಹುದು, ಲೋಯೆಸ್ಟ್ ಪ್ರಿಯಾರಿಟಿ ಮತ್ತೆ ಸೇಮ್ ಪ್ರಿಯಾರಿಟಿ ಇದ್ರೆ ಡಿಲೀಟ್ ಮಾಡಬೇಕು. ಈಗ ಎಕ್ಸ್ಪೋನೆಂಟ್ ಇಸ್ ಹ್ಯಾವಿಂಗ್ ಹೈಯೆಸ್ಟ್ ಪ್ರಿಯಾರಿಟಿ ದಾನ್ ಪ್ಲಸ್ ಅಂಡ್ ಸ್ಟಾರ್, ಸೊ ದಟ್ ಐ ವಿಲ್ ಇನ್ಸರ್ಟ್ ಪುಷ್ ಸ್ಟಾರ್. ಈಗ ನೋಡಿ ಏನಾಗುತ್ತೆ, ಪ್ಲಸ್ ಸ್ಟಾರ್ ಎಕ್ಸ್ಪೋನೆಂಟ್. ಸೊ ಟಾರ್ಗೆಟ್ ಅಲ್ಲಿ ಎ ಬಿ ಸಿ ಡಿ ಎಕ್ಸ್ಪೋನೆಂಟ್ ಇ ಮೈನಸ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಉಳ್ಕೊಳ್ತು ಪ್ಯಾರಂಥಸಿಸ್. ಸೊ ಪ್ಯಾರಂಥಸಿಸ್ ಅನ್ನ ನಾವ್ ಏನ್ ಮಾಡ್ಬೋದು, ಓಕೆ, ಪ್ಯಾರಂಥಸಿಸ್ ಬಂದ್ರೆ ಏನ್ ಮಾಡ್ಬೋದು, ಅದನ್ನ ಇನ್ಸರ್ಟ್ ಮಾಡ್ಬೇಕು. ಲೆಫ್ಟ್ ಪ್ಯಾರಂಥಸಿಸ್ ಇದೆ, ಹಾಗಾಗಿ ಇಲ್ಲಿ ಏನಂತ ಬರೀತೀನಿ, ಪುಷ್ ಪ್ಯಾರಂಥಸಿಸ್. ಸೊ ಇಲ್ಲಿ ಏನಾಗುತ್ತೆ, ಪ್ಲಸ್ ಸ್ಟಾರ್ ಎಕ್ಸ್ಪೋನೆಂಟ್ ಪ್ಯಾರಂಥಸಿಸ್. ಇಲ್ಲಿ ಎ ಬಿ ಸಿ ಡಿ ಎಕ್ಸ್ಪೋನೆಂಟ್ ಇ ಮೈನಸ್, ಈ ರೀತಿ ಆಗುತ್ತೆ. ಓಕೆ, ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಐ ಥಿಂಕ್. ಒಂದ್ ಸ್ವಲ್ಪ ಝೂಮ್ ಔಟ್ ಮಾಡಿದೆ ನಾನು, ಯಾಕಂದ್ರೆ ಮತ್ತೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೀಬೇಕಾಗುತ್ತೆ, ಅದು ನೆಕ್ಸ್ಟ್ ಪೇಜ್ ಅಲ್ಲಿ ಕ್ವಶನ್ ನಿಮಗೆ ಕಾಣಿಸೋದಿಲ್ಲ, ಹಾಗಾಗಿ ಸ್ವಲ್ಪ ಝೂಮ್ ಔಟ್ ಮಾಡಿದ್ದೀನಿ. ಈಗ ಇದನ್ನ ಕಂಟಿನ್ಯೂ ಮಾಡ್ತೇನೆ. ಓಕೆ, ನೋಡಿ ಆಯ್ತಾ. ದೆನ್ ಇನ್ಕಮಿಂಗ್ ಯಾವುದು ಮುಗೀತು, ಈಗ ಲೆಫ್ಟ್ ಪ್ಯಾರಂಥಸಿಸ್ ಮುಗೀತು. ಲೆಫ್ಟ್ ಪ್ಯಾರಂಥಸಿಸ್ ಆದ್ಮೇಲೆ ಎಫ್ ಇದೆ, ಲೆಟ್ ಮಿ ರೈಟ್ ಎಫ್. ಎಫ್ ಇಸ್ ಆಪರಾಂಡ್, ಡೈರೆಕ್ಟ್ಲಿ ಎಲ್ಲಿ ಬರೀಬೋದು, ಔಟ್ಪುಟ್ ಅಲ್ಲಿ ಪ್ಲಸ್ ಸ್ಟಾರ್ ಎಕ್ಸ್ಪೋನೆಂಟ್ ಪ್ಯಾರಂಥಸಿಸ್. ಇಲ್ಲಿ ಎ ಬಿ ಸಿ ಡಿ ಎಕ್ಸ್ಪೋನೆಂಟ್ ಇ ಮೈನಸ್. ಓಕೆ, ದೆನ್ ಎಫ್ ಆಯ್ತು, ಪ್ಲಸ್ ಲೆಟ್ ಅಸ್ ರೈಟ್ ಪ್ಲಸ್. ಪ್ಲಸ್ ಇಸ್ ಆಪರೇಟರ್ ಇದ್ರೆ ಸ್ಟ್ಯಾಕ್ ಅಲ್ಲಿ ಇರೋ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಬೇಕು. ಬಟ್ ಸ್ಟ್ಯಾಕ್ ಅಲ್ಲಿ ಟಾಪ್ ಅಲ್ಲಿ ಪ್ಯಾರಂಥಸಿಸ್ ಇದೆ, ಪ್ಲಸ್ ಅನ್ನ ಇನ್ಸರ್ಟ್ ಮಾಡಬಹುದು, ಪುಷ್ ಪ್ಲಸ್. ಸೊ ದಟ್ ಸ್ಟೇಟಸ್ ಏನಾಗುತ್ತೆ, ಪ್ಲಸ್ ಸ್ಟಾರ್ ಎಕ್ಸ್ಪೋನೆಂಟ್ ಪ್ಯಾರಂಥಸಿಸ್ ಅಗೇನ್ ಪ್ಲಸ್, ಇಲ್ಲಿ ಎ ಬಿ ಸಿ ಡಿ, ಓಕೆ, ದೆನ್ ಎಕ್ಸ್ಪೋನೆಂಟ್ ಇ ಮೈನಸ್ ಎಫ್. ಓಕೆ, ಸೊ ಪ್ಲಸ್ ಸ್ಟ್ಯಾಕ್ ಅಲ್ಲಿ ಹೋಗಿ ಕೂತ್ಕೊಳ್ತು. ಪ್ಲಸ್ ಸ್ಟ್ಯಾಕ್ ಅಲ್ಲಿ ಹೋದ್ರೆ ನೆಕ್ಸ್ಟ್ ಯಾವ ಆಪರೇಟರ್ ಬರ್ತಾ ಇದೆ ಅಥವಾ ಯಾವ ಎಲಿಮೆಂಟ್ ಬರ್ತಾ ಇದೆ ನೋಡ್ಬೇಕು. ಪ್ಲಸ್ ಆದ್ಮೇಲೆ ಇಲ್ಲಿ ಜಿ ಬರ್ತಾ ಇದೆ. ಓಕೆ, ಪ್ಲಸ್ ಅನ್ನ ಔಟ್ಪುಟ್ ಅಲ್ಲಿ ಬರೀಬಾರ್ದು, ಪ್ಲಸ್ ಅನ್ನ ಸ್ಟ್ಯಾಕ್ ಅಲ್ಲೇ ಬರೀಬೇಕು, ಯಾಕಂದ್ರೆ ಅದು ಓಪನಿಂಗ್ ಪ್ಯಾರಂಥಸಿಸ್ ಪ್ಲಸ್ ಆಡ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಇನ್ಕಮಿಂಗ್ ಯಾವ್ದಿದೆ ಅಂತ ಕೇಳಿದ್ರೆ ನೆಕ್ಸ್ಟ್ ಇನ್ಕಮಿಂಗ್ ಜಿ ಇದೆ. ಸ್ವಲ್ಪ ಮೇಲೆ ಮಾಡ್ತೀನಿ ನೋಡಿ, ಇನ್ಕಮಿಂಗ್ ಏನಿದೆ, ಜಿ ಇದೆ. ಸೊ ಜಿ ಅನ್ನ ಏನ್ ಮಾಡಬಹುದು, ಔಟ್ಪುಟ್ ಅಲ್ಲಿ ಬರೀಬೇಕಾಗುತ್ತೆ. ಸೊ ಇಲ್ಲಿ ಏನು ಉಳ್ಕೊಳ್ತು, ಪ್ಲಸ್ ಸ್ಟಾರ್ ಎಕ್ಸ್ಪೋನೆಂಟ್ ಅಗೇನ್ ಪ್ಲಸ್, ಇಲ್ಲಿ ಎ ಬಿ ಸಿ ಡಿ
ಎಕ್ಸ್ಪೋನೆಂಟ್ ಇ ಮೈನಸ್ ಎಫ್ ದೆನ್ ಜಿ. ಓಕೆ, ಇನ್ನೊಂದ್ಸಲ ಕ್ವಶನ್ ಅನ್ನ ಪೇಸ್ಟ್ ಮಾಡ್ಕೊಳ್ತೀನಿ, ಇಲ್ಲಾಂದ್ರೆ ಮತ್ತೆ ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ನೀವು ಪೇಸ್ಟ್ ಮಾಡ್ತೀನಿ. ಓಕೆನಾ? ಈಗ ಎಲ್ಲಿವರೆಗೂ ಕಂಪ್ಲೀಟ್ ಆಗಿದೆ ಅಂತ ನೋಡ್ಕೊಂಡು ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಜಿ ಆಗಿದೆ, ದೆನ್ ಇನ್ಕಮಿಂಗ್ ಸ್ಟಾರ್. ಸ್ಟಾರ್ ಇಸ್ ಅ ಆಪರೇಟರ್, ದೆನ್ ಇರೋ ಎಲಿಮೆಂಟ್ ಜೊತೆ ನಾವು ಕಂಪೇರ್ ಮಾಡಬೇಕು. ಸೊ ಇರೋ ಎಲಿಮೆಂಟ್ ಅಂದ್ರೆ ಯಾವುದು? ಪ್ಲಸ್ ಇದೆ. ಓಕೆ, ಪ್ಲಸ್ ಮುಂದ್ಗಡೆ ನಾವು ಸ್ಟಾರ್ ಹಾಕ್ಬೋದಾ? ಎಸ್, ಸ್ಟಾರ್ ಇಸ್ ಹ್ಯಾವಿಂಗ್ ಹೈಯೆಸ್ಟ್ ಪ್ರಿಯಾರಿಟಿ. ಸೊ ಹಾಗಾಗಿ ಏನ್ ಮಾಡ್ಬೇಕಾಗತ್ತೆ ಇಲ್ಲಿ? ಪುಷ್ ಸ್ಟಾರ್. ಏನಾಗುತ್ತೆ? ಪ್ಲಸ್ ಸ್ಟಾರ್ ಎಕ್ಸ್ಪೋನೆಂಟ್ ಪ್ಯಾರಂಥೆಸಿಸ್ ಪ್ಲಸ್ ಸ್ಟಾರ್ ರಿಮೈನಿಂಗ್ ಆಸ್ ಇಟ್ ಇಸ್ ಎ ಬಿ ಸಿ ಡಿ ಎಕ್ಸ್ಪೋನೆಂಟ್ ಇ ಮೈನಸ್ ಎಫ್ ಜಿ. ಓಕೆ, ಆಸ್ ಇಟ್ ಇಸ್ ಉಳಿಯುತ್ತೆ. ಸ್ಟಾರ್ ಆದ್ಮೇಲೆ ಯಾವ್ದು ಇನ್ಕಮಿಂಗ್ ಬರ್ತಾ ಇದೆ ಅಂತ ನೋಡ್ಬೇಕು. ಓಕೆ, ಸ್ಟಾರ್ ಆದ್ಮೇಲೆ ಯಾವ್ದು ಇನ್ಕಮಿಂಗ್ ಬರ್ತಾ ಇದೆ? ಎಚ್ ಬರ್ತಾ ಇದೆ. ಸೊ ಲೆಟ್ ಅಸ್ ರೈಟ್ ಎಚ್ ಆಸ್ ಇನ್ಕಮಿಂಗ್. ದೆನ್ ಔಟ್ಪುಟ್ ಅಲ್ಲಿ ಏನ್ ಬರುತ್ತೆ? ಔಟ್ಪುಟ್ ಅಲ್ಲಿ ಏನ್ ಬರುತ್ತೆ? ಪ್ಲಸ್ ಸ್ಟಾರ್ ಎಕ್ಸ್ಪೋನೆಂಟ್ ಪ್ಯಾರಂಥೆಸಿಸ್ ಪ್ಲಸ್ ಸ್ಟಾರ್. ಈ ರೀತಿ ಇದೆ. ಅರ್ಥ ಆಯ್ತಾ? ಸೊ ಈಗ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಎ ಬಿ ಸಿ ಡಿ ಎಕ್ಸ್ಪೋನೆಂಟ್ ಇ ಮೈನಸ್ ಎಫ್ ಜಿ ಯಾವುದು ಹೊರಗಡೆ ಬರಲಿಲ್ಲ. ನೆಕ್ಸ್ಟ್ ಇನ್ಕಮಿಂಗ್ ಏನಿದೆ? ಎಚ್ ಇದೆ. ಎಚ್ ಮುಗೀತು. ಸಾರಿ, ಕ್ಲೋಸಿಂಗ್ ಪ್ಯಾರಂಥೆಸಿಸ್. ಕ್ಲೋಸಿಂಗ್ ಪ್ಯಾರಂಥೆಸಿಸ್ ಆಲ್ರೆಡಿ ಹೇಳಿರೋ ಹಾಗೆ ಏನೇನ್ ಮಾಡ್ಬೇಕು ಅಂತ, ಇಲ್ಲಿ ಕ್ಲೋಸ್ ಆಗುತ್ತೆ, ಯಾವ್ಯಾವೆಲ್ಲ ಹೊರಗಡೆ ಬರುತ್ತೆ ನೋಡ್ಬೇಕು. ಇಲ್ಲಿ ಕ್ಲೋಸ್ ಆದ್ರೆ ಫಸ್ಟ್ ಸ್ಟಾರ್ ಬರುತ್ತೆ. ಸೊ ಐ ವಿಲ್ ರೈಟ್ ಹಿಯರ್ ಓನ್ಲಿ ಪಾಪ್ ಸ್ಟಾರ್ ಒಂದು, ಇನ್ನೊಂದು ಪಾಪ್ ಪ್ಲಸ್ ಅಂಡ್ ಡಿಸ್ಕಾರ್ಡ್. ಓಕೆ, ಇಲ್ಲೇ ಬರ್ಕೊಳ್ತೀನಿ ನಾನು ಶಾರ್ಟ್ ಅಲ್ಲಿ. ಡಿಸ್ಕಾರ್ಡ್ ಯಾವ್ದನ್ನ ಡಿಸ್ಕಾರ್ಡ್ ಮಾಡಬೇಕು? ಪ್ಯಾರಂಥೆಸಿಸ್. ನೋಡಿ, ಪ್ಲಸ್ ಸ್ಟಾರ್ ಎಕ್ಸ್ಪೋನೆಂಟ್. ಸೊ ಈ ಪ್ಯಾರಂಥೆಸಿಸ್ ಡಿಸ್ಕಾರ್ಡ್ ಮಾಡಿದೀನಿ, ಸ್ಟಾರ್ ಹೊರಗಡೆ ಹೋಗಿದೆ, ಪ್ಲಸ್ ಹೊರಗಡೆ ಹೋಗಿದೆ. ಹಾಗಾಗಿ ಎ ಬಿ ಸಿ ಡಿ ಎಕ್ಸ್ಪೋನೆಂಟ್ ಇ ಮೈನಸ್ ಎಫ್ ಜಿ. ಹೊರಗಡೆ ಹೋಗಿರೋದು ಯಾವುದು? ಫಸ್ಟ್ ಸ್ಟಾರ್, ಆಮೇಲೆ ಎಕ್ಸ್ಪೋನೆಂಟ್. ಮುಗೀತು. ಇನ್ನು ಉಳ್ಕೊಂಡಿರೋದು ತುಂಬಾ ಕಡಿಮೆ ಆಪರೇಟರ್ಸ್ ಉಳ್ಕೊಂಡಿದೆ, ಆಪರೆಂಟ್ ಕಡಿಮೆ ಉಳ್ಕೊಂಡಿದೆ. ನೆಕ್ಸ್ಟ್ ಇನ್ಕಮಿಂಗ್ ಮೈನಸ್ ಇದೆ. ಮೈನಸ್ ಇದ್ರೆ ಸ್ಟ್ಯಾಕ್ ಅಲ್ಲಿ ಇರೋ ಎಲಿಮೆಂಟ್ ಜೊತೆ ನಾವು ಅದನ್ನ ಕಂಪೇರ್ ಮಾಡಬೇಕು. ಸ್ಟ್ಯಾಕ್ ಅಲ್ಲಿ ಆಲ್ರೆಡಿ ಎಕ್ಸ್ಪೋನೆಂಟ್ ಇದೆ, ಬರ್ತಿರೋ ಆಪರೇಟರ್ ಮೈನಸ್ ಇದೆ. ಹಾಗಾಗಿ ಈ ರೀತಿ ನೋಡಿ, ಈ ರೀತಿ ಆಯ್ತದ. ಪ್ಲಸ್ ಸ್ಟಾರ್ ಎಕ್ಸ್ಪೋನೆಂಟ್ ಈ ರೀತಿ ಇದೆ. ಮೈನಸ್ ಅನ್ನ ನೀವು ಇಲ್ಲಿ ಇನ್ಸರ್ಟ್ ಮಾಡಿದ್ರೆ ಲೋವೆಸ್ಟ್ ಪ್ರಿಯಾರಿಟಿ ಆಗುತ್ತೆ ಮೈನಸ್ದು. ಹಾಗಾಗಿ ಮೊದಲು ನೀವು ಎಕ್ಸ್ಪೋನೆಂಟ್ ನ ಆಚೆ ತೆಗಿತೀರಿ. ಸೊ ಎಕ್ಸ್ಪೋನೆಂಟ್ ನ ಆಚೆ ತೆಗೆದ್ರಿ ಅಂತ ಕೇಳಿದ್ರೆ ಪ್ಲಸ್ ಉಳಿತು, ಸ್ಟಾರ್ ಉಳಿತು, ಎಕ್ಸ್ಪೋನೆಂಟ್ ಆಚೆ ಬಂದಿದೆ ಅಂತ ಇಟ್ಕೊಳ್ಳಿ. ಇವಾಗ ಮತ್ತೆ ಮೈನಸ್ ಅಂಡ್ ಸ್ಟಾರ್, ಮೈನಸ್ ಇಸ್ ಹ್ಯಾವಿಂಗ್ ಲೋಯೆಸ್ಟ್ ಪ್ರಿಯಾರಿಟಿ. ಸ್ಟಾರ್ ಕೂಡ ತೆಗಿಬೇಕಾಗತ್ತೆ. ಹಾಗಾಗಿ ಪ್ಲಸ್ ಉಳ್ಕೊಳ್ಳುತ್ತೆ, ಸ್ಟಾರ್ ಹೊರಗಡೆ ಬರುತ್ತೆ. ಮೈನಸ್ ಅಂಡ್ ಪ್ಲಸ್ ಬೋತ್ ಆರ್ ಹ್ಯಾವಿಂಗ್ ಸೇಮ್ ಪ್ರಿಯಾರಿಟಿ. ಅಗೇನ್ ಪ್ಲಸ್ ಕೂಡ ನೀವು ರಿಮೂವ್ ಮಾಡ್ಬೇಕಾಗತ್ತೆ. ಇಲ್ಲಿ ಬರೀತೀನಿ. ಈಗ ಖಾಲಿ ಆಯ್ತು, ಇಲ್ಲಿ ಮೈನಸ್ ಬರೀಬಹುದು. ಓಕೆ, ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಟ್ಯಾಬ್ಯುಲರ್ ಮೆಥಡ್ ಅಲ್ಲಿ ಅದನ್ನ ಕಂಪ್ಲೀಟ್ ಮಾಡೋಣ. ಸೊ ಇನ್ಕಮಿಂಗ್ ಮೈನಸ್ ಇರೋದ್ರಿಂದ ಏನ್ ಮಾಡ್ಬೇಕಾಗತ್ತೆ? ಪಾಪ್, ವಾಟ್ ಟು ಪಾಪ್ exponent, then after that pop star, then pop plus, then lastly push minus. ಸೊ ಸ್ಟ್ಯಾಕ್ ಏನಾಗುತ್ತೆ? ಇವಾಗ ಲಾಸ್ಟ್ ಸ್ಟೆಪ್ ಬರಿತೀನಿ ನಾನು ಡೈರೆಕ್ಟ್ಲಿ. ಲಾಸ್ಟ್ ಸ್ಟೆಪ್ಗೆ ನಿಮ್ದು ಏನಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ಎಂಟಿ ಸ್ಟ್ಯಾಕ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತ ನೋಡಿ, ಇದೆಲ್ಲ ಖಾಲಿ ಆಯ್ತಲ್ವಾ. ಈಗ ಎ ಬಿ ಸಿ ಡಿ ಎಕ್ಸ್ಪೋನೆಂಟ್ ಇ ಮೈನಸ್ ಎಫ್ ಜಿ ಸ್ಟಾರ್ ಎಕ್ಸ್ಪೋನೆಂಟ್. ಮೊದಲು ಹೊರಗಡೆ ಬಂದಿರೋದು ಯಾವ್ದು? ಇಲ್ಲಿ ಎಕ್ಸ್ಪೋನೆಂಟ್. ಓಕೆ, ಆಮೇಲೆ ಹೊರಗಡೆ ಬಂದಿರೋದು ಯಾವುದು? ಸ್ಟಾರ್. ಲೆಟ್ ಅಸ್ ರೈಟ್ ಸ್ಟಾರ್. ಆಮೇಲೆ ಹೊರಗಡೆ ಬಂದಿರೋದು ಯಾವುದು? ಪ್ಲಸ್. ಆಮೇಲೆ ಹೊರಗಡೆ ಬಂದಿರೋದು ಯಾವುದು? ಓಕೆ, ಹೊರಗಡೆ ಬಂದಿಲ್ಲ, ಪುಷ್ ಆಗಿದೆ, ಅದು ಇನ್ಸರ್ಟ್ ಆಗಿದೆ, ಮುಗೀತು. ಇವಾಗ ಇನ್ಕಮಿಂಗ್ ಯಾವ್ದಿದೆ ಅಂತ ನೋಡ್ಬೇಕು. ಐ ಇದೆ. ಸಾರಿ, ಸ್ಟ್ಯಾಕ್ ಎಂಟಿ ಆಗಿಲ್ಲ ಇಲ್ಲಿ. ಸ್ಟ್ಯಾಕ್ ಎಂಟಿ ಆಗ್ಲಿಲ್ಲ. ಸ್ಟ್ಯಾಕ್ ಏನಾಯ್ತು ಅಂದ್ರೆ ಇಲ್ಲಿ ಎಲ್ಲವೂ ಖಾಲಿ ಆಯ್ತು. ಆಮೇಲೆ ಪುಷ್ ಮಾಡಿದಿವಲ್ಲ. ಓಕೆ, ಇವೆಲ್ಲ ಡಿಲೀಟ್ ಮಾಡಿದ್ರೆ ಎಂಟಿ ಆಯ್ತು. ಪುಷ್ ಮೈನಸ್ ಮಾಡಿದಾಗ ಸ್ಟ್ಯಾಕ್ ಅಲ್ಲಿ ಮೈನಸ್ ಉಳ್ಕೊಂಡಿದೆ. ಕೊನೆಯದಾಗಿ ಉಳ್ಕೊಂಡಿರೋದು ಯಾವುದು? ಇಲ್ಲಿ ನಮ್ದು ಐ ಮಾತ್ರ ಉಳ್ಕೊಂಡಿದೆ. ಓಕೆ, ಐ ಇಸ್ ಆಪರೆಂಟ್. ಸೊ ಐ ಉಳ್ಕೊಂಡಿದೆ, ಅದನ್ನ ಟಾರ್ಗೆಟ್ ಅಲ್ಲಿ ಬರೀಬೇಕಾಗುತ್ತೆ ಔಟ್ಪುಟ್ ಅಲ್ಲಿ. ಸೊ ಸ್ಟ್ಯಾಕ್ ಅಲ್ಲಿ ಮೈನಸ್ ಉಳ್ಕೊಂಡಿದೆ. ಇಲ್ಲಿ ಎ ಬಿ ಸಿ ಡಿ
exponent A minus FG star exponent, okay, again ಸ್ಟಾರ್ ಪ್ಲಸ್ ದೆನ್ ಏನ್ ಬರೀಬೇಕಾಗುತ್ತೆ ನಾನೀಗ ಐ ಅಂತ ಬರೀಬೇಕಾಗುತ್ತೆ. ಸೊ ಐ ಆದ್ಮೇಲೆ ಯಾವ್ದಾದ್ರು ಎಲಿಮೆಂಟ್ ಬರ್ತಾ ಇದೆಯಾ ಅಂತ ನೋಡ್ಬೇಕು. ಯಾವ್ದು ಎಲಿಮೆಂಟ್ ಇಲ್ಲ, ಸ್ಟ್ಯಾಕ್ ಅಲ್ಲಿ ಐ ಮಾತ್ರ ಉಳ್ಕೊಂಡಿದೆ. ಹಾಗಾಗಿ ಪಾಪ್ ಐ ಮಾಡಿದಾಗ ಇದು ಏನಾಗುತ್ತೆ, ಎಂಟಿ ಆಗುತ್ತೆ. ಸೊ ಇದು ಎಂಟಿ ಆದ್ರೆ ಉಳಿದಿರೋದೇನು, ಎ ಬಿ ಸಿ ಡಿ ಎಕ್ಸ್ಪೋನೆಂಟ್ ಇ minus f g star exponent star plus I. Okay, this is the sorry, pop I alla idu pop, I have to write it as a pop minus I ಆದ್ಮೇಲೆ ಇಲ್ಲಿ ಮೈನಸ್ ಆಡ್ ಆಗುತ್ತೆ. ಸೊ ಇಲ್ಲಿಗೆ ನಮ್ದು ಹೌ ಟು ಕನ್ವರ್ಟ್ ಆ ಗಿವನ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಇಂಟು ಪೋಸ್ಟ್ ಫಿಕ್ಸ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟು ದೊಡ್ಡ ಪ್ರಾಬ್ಲಮ್ ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೊಡೋದಿಲ್ಲ. ಒಂದು ವೇಳೆ ಬಂದ್ರೆ ಅಥವಾ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಪ್ರಾಬ್ಲಮ್ ಅನ್ನ ನಾನು ತಗೊಂಡು ಸಾಲ್ವ್ ಮಾಡಿದ್ದೀನಿ. ಈ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಂಪ್ಲೀಟ್ ಕೋರ್ಸ್ಗೆ 7 ಮಿನಿಟ್ಸ್ ಕ್ಲಾಸಸ್ ಆಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ. ಕೋರ್ಸ್ಗೆ ಎನ್ರೋಲ್ ಮಾಡ್ಕೊಳ್ಳಿ. ನಿಮಗೆ ಕೋರ್ಸ್ ಕಂಪ್ಲೀಟ್ ಡೀಟೇಲ್ಸ್, ಪೇಪರ್ ಟು ರಿಲೇಟೆಡ್ ಎಲ್ಲವೂ ಡೀಟೇಲ್ಸ್ ಅಲ್ಲಿ ಸಿಗುತ್ತೆ.